Thank you, Jesus. ಸ್ತೋತ್ರ ನಿನ್ನೆಂದು ಎಂದಿಗೂ ಬದಲಾಗದೆ ಇರುವಾತನಾಗಿ ಇರುವಂತಹ ನಮ್ಮ ಏಕೈಕ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ಈ ದಿನವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನ ನಾವೆಲ್ಲರೂ ಜೀವದಿಂದಿರುವಂತೆ ನೀನನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾಕೆ ಭಕ್ತನಾದ ಭಾಗದಲ್ಲಿ ಹೇಳುವ ಹಾಗೆ, ನಾನು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರವು ನಿಂತು ಹೋಗಲಿಲ್ಲ, ಆತನ ಕೃಪೆಯೋ ನಮಗೆ ಶಾಶ್ವತವಾಗಿದ್ದು ಎಂಬುದನ್ನು ವಾಕ್ಯಕ್ಕಾಗಿ ಸ್ತೋತ್ರ. ಈ ದಿನ ನಾವೆಲ್ಲರೂ ಉಳಿದಿರುವುದು ಶುದ್ಧ ಕೃಪೆಯಿಂದಲೇ ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ವಂದನೆ ಆಗಲಿ, ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಗೌರವ ಎಂದಿಗೂ ಶಾಶ್ವತವು ನಿನಗೆ ಸಲ್ಲಿಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಬಲದಿಂದ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲರಿಗೂ ಯೆಹೋವನ ಆತ್ಮದಿಂದಲೇ ಆಗುತ್ತದೆ ಎಂಬುದಾಗಿ ಹೇಳಿದ ದೇವರಾತ್ಮನೆ ಎಲ್ಲವೂ ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನಡಿಸು. ಎಲ್ಲ ಮಹಿಮೆ ನೀನು ಮಾತ್ರ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ದಿನದ ಆರಾಧನೆಯನ್ನು ನಿನ್ನ ಕರಳನ್ನು ಒಪ್ಪಿಸಿಕೊಳ್ತಾ ಇದ್ದೇವೆ. ದೇವರಾತ್ಮೆ ಆದಿಯಿಂದಲೂ ಅಂತ್ಯದವರೆಗೂ ನೀನಿದ್ದು ನಡೆಸಿದ್ದು ನಾವು ಪ್ರಾರ್ಥಿಸುತ್ತೇವೆ. ಇದರಲ್ಲಿ ನಿನ್ನ ಮಹಿಮೆ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ದೇವರೇ, ನಿನ್ನ ಮಹಿಮೆಯನ್ನು ನಾವು ಕಾಣುವಂತ ಆಶೀರ್ವದಿಸುವ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತ ಆಶೀರ್ವದಿಸುವ, ರಕ್ಷಣೆ ಇಲ್ಲದೆ ಇರುವ ರಕ್ಷಣೆ ಹೊಂದುವಂತ ಆಶೀರ್ವದಿಸುವ, ದೇವರಾತ್ಮನನ್ನು ಹೊಂದಿಕೊಳ್ಳದೆ ಇರುವುದು ದೇವರಾತ್ಮನನ್ನು ಹೊಂದಿಕೊಳ್ಳುವಂತ ಆಶೀರ್ವದಿಸುವ, ದೇವಸ್ಥಾನ ಹೊಂದದೇ ಇರುವವರೆಲ್ಲರೂ ದೇವಸ್ಥಾನವನ್ನು ಆಶೀರ್ವದಿಸುವ, ರಹಸ್ಯಗಳನ್ನು ಸಿದ್ಧ ಆಗದೇ ಇರುವವರೆಲ್ಲರೂ ಸಿದ್ಧ ಆಗುವಂತೆ ಆಶೀರ್ವದಿಸುವ. ದೇವರಾತ್ಮನೇ, ನಿನಗೆ ಎಲ್ಲವೂ ಸಾಧ್ಯವಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ನೀನು ಸಾಧಿಸಿ ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ದೇವರೇ, ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ಈ ದಿನದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವ ಆತ್ಮನಾಗಿ ಪ್ರತಿಯೊಬ್ಬರ ಮೇಲೆ ಚಲಿಸುವುದು ನಾವು ಪ್ರಾರ್ಥಿಸುತ್ತೇವೆ. ನೀನು ಬಂದಾಗ ಬಿಡುಗಡೆಗಳು ಈ ಆಲಯದಲ್ಲಿ ನಡೆಯಲಿ. ದೇವರೇ, ನಿನ್ನ ಅದ್ಭುತ ಕಾರ್ಯಗಳು ಯಾವದಲ್ಲಿ ನಡೆಯಲಿ, ನಿನ್ನ ಸೂಚಕ ಕಾರ್ಯಗಳು ಯಾವದಲ್ಲಿ ನಡೆಯಲಿ. ದೇವರೇ, ಯಾರು ಯಾವ ಬಂಧನದಿಂದ ಕಟ್ಟಲ್ಪಟ್ಟಿದ್ದಾರೋ ಆ ಎಲ್ಲ ಬಂಧನಗಳು ಯೇಸುವೇ ನಿನ್ನ ಆರಾಧನೆ ಮಾಡುವ ಎಲ್ಲ ಬಿಡುಗಡೆಗೂ ಉಂಟಾಗಲಿ, ನಿನ್ನ ವಾಕ್ಯವನ್ನು ಕೇಳುವ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ನಿನ್ನನ್ನು ಮಹಿಮೆಪಡಿಸುವ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರಾತ್ಮನೇ, ನೀನು ನಮ್ಮ ಮಧ್ಯದಲ್ಲಿ ಅಗ್ನಿಯಾಗಿ ಇದ್ದು ಚಲಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ನೀನು ಆಗಿ ಮಾಡುವುದಕ್ಕಾಗಿ ಸ್ತೋತ್ರ. ಹಾಡುಗಳ ಮುಖಾಂತರವಾಗಿ ದೇವರಾತ್ಮನೇ, ನೀನು ಮಹಿಮೆಯಾಗಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಪ್ರತಿಯೊಂದು ಹಾಡುಗಳು ನಿನ್ನನ್ನು ಮಹಿಮೆಪಡಿಸತಕ್ಕಂತೆ ಆಶೀರ್ವದಿಸಿ ನಡೆಸು. ಹಾಗೆ ನಿಂತಾನೆ ಕಾರಣ ಮಾಡೋ ಪ್ರತಿಯೊಂದು ಹಾಡುಗಳ ಮುಖಾಂತರವೂ ಕೂಡ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡಲು ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಯಾಕೆಂದರೆ ನೀನು ಎಲ್ಲವುಗಳಿಂದಲೂ ಮಾತನಾಡಲು ಶಕ್ತನಾದ ದೇವರಾಗಿದೆ. ದೇವರೇ, ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರಗಳನ್ನು ನಾವು ನಿಮಗೆ ಸಮರ್ಪಿಸುವವರಾಗಿದ್ದೇವೆ ಅಪ್ಪ. ತಂದೆ ಎಂಬುದಾಗಿ ಹೋಗುವಂತ ಮಗನ ಆತ್ಮವನ್ನು ಕೊಟ್ಟಂತ ನಮ್ಮ ದೇವರೇ, ನಿನಗೆ ಸ್ತೋತ್ರ. ಎಲ್ಲರೂ ನಿನ್ನ ಮಕ್ಕಳಾದ ನಾವು ಎಂಬುದಾಗಿ ನೀನು ಹೋಗುವಂತೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾದ ವಿಷಯ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಇವತ್ತೆಲ್ಲರೂ ನಾವು ಸಹೋದರರಿಗೆ ಎಲ್ಲರೂ ಒಟ್ಟಾಗಿ ಕರ್ತನೆ ನಿನ್ನ ಆರಾಧನೆ ಮಾಡುವಂತೆ, ನಿನ್ನನ್ನು ಮಹಿಮೆಪಡಿಸುವಂತೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸು. ಇದೀಗ ಅದ್ಭುತವಾದ ನಿನ್ನ ಜೀವಗಳ ವಾಕ್ಯಗಳ ಮುಖಾಂತರವಾಗಿದೆ. ವಾಗ್ನೆ ನಮ್ಮ ಸಂಗಡ ಮಾತನಾಡು. ಯಾಕೆಂದರೆ ನಿನ್ನ ವಾಕ್ಯವೇ ನಮ್ಮ ಆತ್ಮಕ್ಕೆ ಅದು ಆಹಾರವಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಆತ್ಮ ನಿನ್ನ ವಾಕ್ಯವನ್ನು ತಿಂದು ಬಲಿಷ್ಠವಾಗತಕ್ಕಂತೆ ಆಶೀರ್ವದಿಸುವುದು ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ನಮ್ಮಲ್ಲಿರುವ ಪ್ರತಿಯೊಬ್ಬರು ಲೋಕದ ವಿಷಯದಲ್ಲಿ ಬಲಿಷ್ಠರಾಗಕ್ಕಿಂತ ಮುಂಚಿತವಾಗಿ ಆತ್ಮಿಕವಾದ ವಿಷಯಗಳಲ್ಲಿ ಬಲಿಷ್ಠರಾಗತಕ್ಕಂತೆ ದೇವರಾತ್ಮನು ಎಲ್ಲರನ್ನು ಆಶೀರ್ವದಿಸಿ ನಡೆಸುವ. ನಾವು ಲೋಕದ ಪಾಲಿಗೆ ಸತ್ವರಾಗಿ ಯೇಸುವೇ ನಿನಗಾಗಿ ಜೀವಿಸುವಂತವರನ್ನಾಗಿ ಪ್ರತಿಯೊಬ್ಬರನ್ನಾಗಿರುವವರನ್ನ ಮಾರ್ಪಡಿಸಿ ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ. ನಾವು ಲೋಕಕ್ಕಾಗಿ ದುಡಿಯುವವರಾಗಿರದೆ ಪರಲೋಕದ ಸಾಮ್ರಾಜ್ಯಕ್ಕಾಗಿ ದುಡಿಯುವವರನ್ನಾಗಿ ಆಶೀರ್ವದಿಸಿ ನಡೆಸಿದೆವು ಆತ್ಮನೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ಎಲ್ಲ ಆರಾಧನೆಯನ್ನ ನೀನು ಆದಿಯಿಂದ ಅಂತ್ಯದವರೆಗೂ ನಡೆಸಬೇಕೆಂದು ಎಲ್ಲ ಘನ ಮಾನ ಮಹಿಮೆ ಗೌರವಗಳನ್ನು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವನ ಧನ್ಯವಾದ ದೇವರೇ. ಆಮೆನ್.
ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಹಾಗಾದ್ರೆ ಈ ದಿನ ನಾವು ಕೆಲವೊಂದು ಹಾಡುಗಳನ್ನ ಹಾಡಿ ನಮ್ಮ ಜೀವಗಳ ದೇವರನ್ನ ನಾವು ಮಹಿಮೆ ಪಡಿಸೋಣ. ಆತನಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಹಲ್ಲೆಲೂಯಾ. ದೇವರಾತ್ಮ ನಮಗೆ ಕೊಟ್ಟಿರುವಂತ ಹಾಡು ಸಂಧಿಸುವ ಏಸಯ್ಯ, ಈ ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ ಎಂಬ ಹಾಡನ್ನಾಡಿ ದೇವರ ಹೆಸರನ್ನ ನಾವು ಮಹಿಮೆ ಪಡಿಸುವರಾಯೋಣ. ಹಲ್ಲೆಲೂಯಾ. ಸಂಧಿಸುವ ಏಸಯ್ಯ, ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ. ಸಂಧಿಸುವ ಏಸಯ್ಯ, ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ ಪ್ರಕಾಶಿಸಲಿ. ಈಗ ನನ್ನ ಭಾರತ. ಪಾಪದ ಶಾಪದ ಕಟ್ಟುಗಳ ಮುರಿಯಯ್ಯ, ಬಡತನವ ನೀಗಿಸಿ ಉದ್ಧಾರ ಮಾಡಯ್ಯ. ಪಾಪದ ಶಾಪದ ಕಟ್ಟುಗಳ ಮುರಿಯಯ್ಯ, ಬಡತನವ ನೀಗಿಸಿ ಉದ್ಧಾರ ಮಾಡಯ್ಯ. ಸಂಧಿಸುವ ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ. ಸಂಧಿಸುವ ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ ಪ್ರಕಾಶಿಸಲಿ. ಈಗ ನನ್ನ ಭಾರತ. ಜಾತಿಗಳ ಮತಗಳ ಭೇದವ ಸಭೆಯ ಭಾವೈಕ್ಯತೆಯನ್ನು ಮೂಡಿಸಿ ಆಶೀರ್ವದಿಸಯ್ಯ. ಜಾತಿಗಳ ಮತಗಳ ಭೇದವ ಕೈಯ ಭಾವೈಕ್ಯತೆಯನ್ನು ಮೂಡಿಸಿ ಆಶೀರ್ವದಿಸಯ್ಯ. ಸಂಧಿಸುವ ಭಾರತ ದೇಶವ ಪ್ರಕಾಶಿಸಲಿ. ನನ್ನ ಭಾರತ ಪ್ರಕಾಶಿಸಲಿ. ನನ್ನ ಭಾರತ. ಸಂಧಿಸುವ ಭಾರತ ದೇಶವ ಪ್ರಕಾಶಿಸಲಿ. ನನ್ನ ಭಾರತ ಪ್ರಕಾಶಿಸಲಿ. ನನ್ನ ಭಾರತ. ಪರಲೋಕ ರಾಜ್ಯವು ಈ ದೇಶದಲ್ಲಿರಲಯ್ಯ, ಶಾಂತಿ ಪ್ರೀತಿ ನೀತಿಯ ರಾಜ್ಯವ ಸ್ಥಾಪಿಸಯ್ಯ. ಪರಲೋಕ ರಾಜ್ಯವು ಈ ದೇಶದಲ್ಲಿರಲಯ್ಯ, ಶಾಂತಿ ಪ್ರೀತಿ ನೀತಿಯ ರಾಜ್ಯವ ಸ್ಥಾಪಿಸಯ್ಯ. ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ ಪ್ರಕಾಶಿಸಲಿ. ಈಗ ನನ್ನ ಭಾರತ. ಸಂಧಿಸುವ ಭಾರತ ದೇಶವ ಪ್ರಕಾಶಿಸಲಿ. ಈಗ ನನ್ನ ಭಾರತ ಪ್ರಕಾಶಿಸಲಿ. ಈಗ ನನ್ನ ಭಾರತ ಪ್ರಕಾಶಿಸಲಿ. ಈಗ ನನ್ನ ಭಾರತ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಯೇಸು ಕ್ರಿಸ್ತನು ಭಾರತ ದೇಶವನ್ನ ಸಂಧಿಸಿದ್ದಾನೆ. ಇನ್ನು ಈ ದೇಶದಲ್ಲಿ ಇನ್ನು ಅನೇಕರನ್ನ ಸಂಧಿಸಬೇಕಾಗಿದೆ. ಯಾವಾಗಲೂ ಯಾಕಂದ್ರೆ ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರಿಗೂ ಈಗಾಗಲೇ ಯೇಸು ಕ್ರಿಸ್ತನು ನಮ್ಮ ಭಾರತ ದೇಶದಲ್ಲಿ ಸಂಧಿಸಿದ ದೇವರಾಗಿದ್ದಾನೆ. ಆಮೇಲೆ ಇನ್ಯಾರನ್ನ ಸಂಧಿಸಬೇಕು? ರಕ್ಷಣೆ ಯಾರನ್ನ ಹೊಂದಿರೋ ಅವರನ್ನ ಮಾತ್ರ ಯೇಸು ಕ್ರಿಸ್ತನು ಸಂಧಿಸಬೇಕೆಂಬುದಾಗಿ ಈ ದಿನ ನಾವೆಲ್ಲರೂ ಸಭೆಯಾಗಿ ಅದಕ್ಕಾಗಿ ಮುಂದಿನ ಸಮಯದಲ್ಲಿ ಪ್ರಾರ್ಥನೆ ಮಾಡುವವರಾಗಿರೋಣ. ಹಲ್ಲೆಲೂಯಾ. ಈ ಒಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳ ಕಾಲವಾಯಿತು. ಹಲ್ಲೆಲೂಯಾ. ಈ ದಿನ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ದೇವರು ಅನುಗ್ರಹಿಸಿಕೊಟ್ಟನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಈ
ಈ ದಿನ ಕರ್ತನು ತಾನೇ ನಮಗೆ ಕೊಟ್ಟಿರುವಂತ ಸಮಯದಲ್ಲಿ ನಾವು ಮತ್ತೆ ಇನ್ನು ಅನೇಕ ಕಡೆಗಳನ್ನು ನಾಡಿ ನಮ್ಮ ದೇವರನ್ನ ನಾವು ಮಹಿಮೆ ಪಡಿಸುವವರಾಗೋಣ. ಹಲ್ಲೆಲೂಯಾ. ವಂದನೆ ಎಂಬ ಹಾಡನ್ನು ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ವಂದನೆ 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 ಯೇಸುವೇ, ನಮ್ಮ ದೇವರನ್ನ ವಂದಿಸುತ್ತಾ ನಾವು ಆತನನ್ನು ಕೊಂಡಾಡುತ್ತಾ ಆತನನ್ನು ಸ್ಮರಿಸುತ್ತಾ ಆತನನ್ನ ಮಹಿಮೆ ಪಡಿಸುತ್ತಾ ನಾವು ಬಾಳುವಂತೆ ಕೃಪೆಯನ್ನ ದೇವರು ಸಭೆಯಾದ ನಮ್ಮೆಲ್ಲರೂ ಕೂತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹಲ್ಲೆಲೂಯಾ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನನ್ನ ಬಾಳಿನ ಜ್ಯೋತಿ ನಿನಗೆ ಆರಾಧನೆ ಎಂಬ ಹಾಡನ್ನಾಡಿ ನಾವು ನಮ್ಮ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನನ್ನ ಬಾಳಿನ ಜ್ಯೋತಿ ನಿನಗಾರಾಧನೆ, ನನ್ನ ಹೃದಯದ ದೀಪಕ್ಕೆ ನಿನಗಾರಾಧನೆ, ನನ್ನ ಬಂಡೆಯೇ ನನ್ನ ಕೋಟೆ ನನ್ನ ಆಶ್ರಯ ದುರ್ಗಕ್ಕೆ ಆರಾಧನೆ.
ನಿನಗಾರಾಧನೆ ಆರಾಧನೆ ನನ್ನ ಬಾಳಿನ ನನ್ನ ಜ್ಯೋತಿಯೇ ನಿನಗಾರಾಧನೆ ನನ್ನ ಹೃದಯದ ದೀಪವೇ ನಿನಗಾರಾಧನೆ ನನ್ನ ಬಾಳಿನ ಜ್ಯೋತಿಯೇ ನಿನಗಾರಾಧನೆ ನನ್ನ ಹೃದಯದ ದೀಪವೇ ನಿನಗಾರಾಧನೆ ನನ್ನ ಬಂದೆ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ನಿನಗಾರಾಧನೆ ಆರಾಧನೆ ಜಯದಲ್ಲಿ ಜಯವಿರೋ ನನ್ನಯ ಯೇಸುವೆ ಕಷ್ಟದಿ ಗೋಗಳು ಗಳಿಸುವ ತಾಯಿಗೆ ಜಯದಲ್ಲಿ ಜಯವಿರೋ ನನ್ನಯ ಯೇಸುವೆ ಕಷ್ಟದಿ ಗೋಗಳು ಗಳಿಸುವ ಯೇಸುವೆ ನನ್ನ ಮುಂದೆ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ಆರಾಧನೆ ಆರಾಧನೆ ನನ್ನ ಬಂದೆ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ನಿನಗಾರಾಧನೆ ಆರಾಧನೆ ನನ್ನ ಬಾಳಿನ ಜ್ಯೋತಿ ನಿನಗಾರಾಧನೆ ನನ್ನ ಹೃದಯದ ದೀಪವೇ ನಿನಗಾರಾಧನೆ ನನ್ನ ಮುಂದೆ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ನಿನಗಾರಾಧನೆ ಆರಾಧನೆ ನನ್ನ ಬಾಳಿನ ಜ್ಯೋತಿ ನಿನಗಾರಾಧನೆ ನನ್ನ ಹೃದಯದ ದೀಪವೇ ನಿನಗಾರಾಧನೆ ನನ್ನ ಮುಂದೆ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ಆರಾಧನೆ ಆರಾಧನೆ ನನ್ನಯ ಎದುರಲ್ಲಿ ನೀನಿರು ಎಷ್ಟಕ ಬಲಗಡೆಯಲ್ಲಿ ನೀನಿರಲು ಬದಲೇನೋ ನನ್ನಪ್ಪ ನನ್ನಯ ಎದುರಲ್ಲಿ ನೀನಿರು ಏಸಪ್ಪ ಬಲಗಡೆಯಲ್ಲಿ ನೀನಿರಲು ಬದಲೇನೋ ನನ್ನಪ್ಪ ನನ್ನ ನಂಬಿ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ಆರಾಧನೆ ಆರಾಧನೆ ನನ್ನ ಬಂದೆ ನನ್ನ ಕೋಟೆ ನನ್ನ ಆಶ್ರಯ ದುರ್ಗವೇ ನಿನಗಾರಾಧನೆ ಆರಾಧನೆ ಈ ಸಮಯದಲ್ಲಿ ನಾವೆಲ್ಲರೂ ಇದನ್ನು ನಮ್ಮ ದೇವರಾದ ಕರ್ತನನ್ನು ಆರಾಧನೆ ಮಾಡಿಕೊಳ್ಳೋಣ. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನೆಲ್ಲ ನಾವು ನೆನೆಸುತ್ತಾ ನಮ್ಮ ದೇವರನ್ನ ನಾವು ಮಹಿಮೆಪಡಿಸೋಣ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಒಳ್ಳೆತನಗಳನ್ನ ನಾವು ನೆನೆಸುತ್ತಾ ನಮ್ಮ ದೇವರನ್ನ ನಾವು ಮಹಿಮೆಪಡಿಸುವವರಾಗಿರೋಣ. ಹಾಲೆಲೂಯಾ. ಹೌದು ದೇವರೇ, ನೀನು ಒಳ್ಳೆಯ ದೇವರಪ್ಪ. ನೀನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ್ದೀನಿ. ಅದಕ್ಕಾಗಿ ಸ್ತೋತ್ರ ದೇವರೇ. ನಾವು ಹೋಗುವಾಗಲೆಲ್ಲ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ ದೇವರೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಮ್ಮ ಕಾಲು ಕಲ್ಲಿಗೆ ತಗುಲದ ಹಾಗೆ ನಮ್ಮನ್ನ ಪ್ರತಿದಿನವೂ ನಮ್ಮನ್ನ ಕಾದಂತ ದೇವರೇ, ನಿಮಗೆ ಸ್ತೋತ್ರವನ್ನ ನಾವು ಸಲ್ಲಿಸುತ್ತೇವೆ. ನಿನ್ನೆ ಇಂದು ಎಂದಿಗೂ ಮಾರ್ಪಡದ ಇರುವ ನಮ್ಮ ದೇವರೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ಬಂಧನದಲ್ಲಿದ್ದಂತ ನಮ್ಮನ್ನ ಬಿಡುಗಿಸಿ ನಿನ್ನ ನಾಮದ ಮಹಿಮೆಗಾಗಿ ಇದುವರೆಗೂ ಉಪಯೋಗಿಸುತ್ತಾ ನಡೆಸುತ್ತಾ ಬಂದ ದೇವರಾತ್ಮನೇ, ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಪ್ರಾಯದ ಸಿಂಹಗಳು ಒಂಟೆಗಳಲ್ಲಿ ಹಾಸಿದಾವು, ಆದರೂ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸಿದ ನಮ್ಮ ದೇವರೇ, ನೀನು ಯೆಹೋವ ಹಿರಿಯಾಗಿರುವುದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ನೀನೇ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸಿದ ಯೆಹೋವ ಹಿರಿಯಾದ ದೇವರೇ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಓ, ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಅಪ್ಪ. ನಿನ್ನನ್ನೇ ನಾವು ಘನಪಡಿಸುತ್ತೇವೆ, ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತಾ ಇದ್ದೇವಪ್ಪ. ತಂದೆಯ ಮಕ್ಕಳನ್ನ ಬರುವಂತೆ ನಮ್ಮನ್ನ ಹೊತ್ತು ನಡೆಸಿದ ನಮ್ಮ ದೇವರೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಿನಗೆ ವಂದನೆ ಆಗಲಿ. ನಿನಗೆ ಘನ ಮಾನ ಮಹಿಮೆ ಮಹತ್ವಗಳು ನಿನಗೆ ಶಾಶ್ವತವಾಗಿ ನಿನಗೆ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಒಳ್ಳೆಯ ದೇವರು, ಒಳ್ಳೆಯದನ್ನು ಮಾಡುವ ನಮ್ಮ ಕರ್ತನೆ, ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಇದು ನಮ್ಮನ್ನ ಕಾದು ಕಾಪಾಡಿ ಕಣ್ಮನೆಯಂತೆ
ನಡೆಸಿದ ನಮ್ಮ ದೇವರೇ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವಪ್ಪ. ನಿನ್ನನ್ನೇ ನಾವು ಘನಪಡಿಸುತ್ತೇವೆ ದೇವರೇ. ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮಾರಾಧನೆಗೆ ನಾಯಕನೇ ನಿಮಗೆ ಸ್ತೋತ್ರ. ನಮ್ಮಾರಾಧನೆಗೆ ಅರಸನೇ ನಿಮಗೆ ಸ್ತೋತ್ರ. ನಮ್ಮಾರಾಧನೆಗೆ ಯಜಮಾನನೇ ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವಪ್ಪ. ನಿನ್ನನ್ನೇ ನಾವು ಘನಪಡಿಸುತ್ತೇವಪ್ಪ. ನಿನ್ನನ್ನೇ ನಾವು ಘನಪಡಿಸುತ್ತೇವೆ ದೇವರೇ. ನಿನ್ನನ್ನೇ ನಾವು ಮಹಿಮೆ ಪಡಿಸುತ್ತೇವೆ ತಂದೆ. ಓ ನಿನಗೆ ಮಹಿಮೆ ಉಂಟಾಗಲಿ ದೇವರೇ. ನೀನು ಮಾಡಿದ ಉಪಕಾರಗಳೆಲ್ಲವನ್ನು ನಾವು ನೆನೆಸುತ್ತಾ ನಿನಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ಓ ಯಾರ ಬಗ್ಗೆಯೂ ಕಳವಳಗೊಳ್ಳದೆ ಎಲ್ಲರಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲರಿಗಾಗಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಿದೆ ಆತ್ಮನೇ. ನಿನಗೆ ಕೃತಜ್ಞತೆ ಸಲ್ಲಪ್ಪ. ಓ ನಿನಗೆ ಘನತೆ ಬರುವುದೆಲ್ಲವೂ ನಿನಗೆ ಸಲ್ಲಲೆಯನ್ನು ನಾವು ಪ್ರಾರ್ಥಿಸುತ್ತೇವೆ. ಓ ಥ್ಯಾಂಕ್ ಯು ಜೀಸಸ್. ಓ ದೇವರೇ, ನಮ್ಮ ಭಾರತ ದೇಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಭಾರತ ದೇಶದಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ನೀ ನಮಗೆ ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಓ ನಮ್ಮೊಳಗೆ ವಾಸ ಮಾಡುವ ದೇವರೇ ನಿನಗೆ ಸ್ತೋತ್ರ. ನಾವು ಉಳಿದಿರುವುದೆಲ್ಲವೂ ನಿನ್ನ ಚಿತ್ತವೇ ಆಗಿರುವುದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಓ ನಿನ್ನ ಪರಿಶುದ್ಧವಾದ ಹೆಸರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಓ ಕರ್ತನೇ, ನಿನ್ನನ್ನು ಬಂದಂತ ನಮ್ಮನ್ನ ಎಂದಿಗೂ ತಳ್ಳಿಬಿಡಲಿಲ್ಲ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನಾವು ನಿನ್ನ ಹಿಂದೆ ಸಾಗುವಂತ ಕೃಪೆಯನ್ನ ನೀ ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಓ ಆಸೆ ಅಲ್ಲ, ಭಯಕ್ಕೆ ಅಲ್ಲ ದೇವರೇ, ನಮಗೆಲ್ಲವೂ ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ನಿನಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತೇವಪ್ಪ. ಓ ನಮ್ಮ ಬಾಳಿನ ಬಲವು ನೀನೇ ಆಗಿರುವುದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಓ ನಿನಗೆ ಮಹಿಮೆ ಉಂಟಾಗಪ್ಪ. ನಿನಗೆ ಘನತೆ ಬರುವುದು ಎಲ್ಲವೂ ನಿಮಗೆ ಸಲ್ಲಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನೀನೇ ನೀನೇ ನನ್ನ ಹೃದಯಾಲಯಂ ದೇವ. ನೀನೇ ನೀನೇ ನನ್ನ ದೇವ. ನೀನೇ ನೀನೇ ನನ್ನ ಹೃದಯಾಲಯ ದೇವ. ನೀನೇ ನೀನೇ ನನ್ನ ರಾಜನಯ್ಯ. యేసయ్య 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 యేసయ్య
ನೀನು ನಮ್ಮ ಆರಾಧನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಓ ದೇವರ
ದೇವರ ಘೋರ ಕಣಿವೆಯಲ್ಲಿ ನಾವು ಕಾಡಿನಲ್ಲಿ ನಡೆಯುವಾಗ ಕರ್ತನೆ, ಅಲ್ಲಿ ನಮಗೆ ಕರ್ತನೆಯ ಮರಳು ಭೂಮಿಯಲ್ಲಿ ದೇವರೇ ಏನನ್ನ ನಾವು ನೋಡುತ್ತೇವಪ್ಪ. ಯಾಕೆಂದ್ರೆ ನಮಗೆ ಮರಳು ಭೂಮಿಯಲ್ಲಿ ಕತ್ತಲಲ್ಲೂ ನಮಗೆ ಬೆಳಕನ್ನು ಕೊಡುವ ದೇವರು ಮರಳುಗಾಡಿನ ಪ್ರದೇಶವಾಗಿದ್ದಂಥ ನಮ್ಮ ಜೀವಿತವನ್ನ ಹಸಿರು ಹಾವಳಿನ ಹಾಗೆ ಮಾರ್ಪಡಿಸಲು ಶಕ್ತನಾದ ದೇವರು ಈ ಪ್ರಪಂಚದಲ್ಲಿ ನಮಗೆ ನೀನು ಮಾತ್ರನೇ ಆಗಿರ್ತಿ. ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಜೀವಿತಗಳನ್ನ ಬದಲಾಯಿಸಿದ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರ. ಓ ದೇವರೇ, ಪಾಪದಲ್ಲಿ ಇದ್ದಂಥ ನಮ್ಮನ್ನ ಪರಿಶುದ್ಧ ಮಾರ್ಗದಲ್ಲಿ ಬರಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಿತ್ಯವೂ ಕತ್ತಲಲ್ಲಿ ಇದ್ದಂಥ ನಮ್ಮ ಜೀವಿತವನ್ನ ನಿತ್ಯವಾದ ಬೆಳಕಿನ ಕಡೆಗೆ ನಡೆಸುತ್ತಿರುವ ದೇವರ ಆತ್ಮನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆತ್ಮೀಯರೆಲ್ಲರೂ ನಮ್ಮನ್ನು ಅವಮಾನಿಸಿದರು, ಅನ್ಯರು ನಮ್ಮನ್ನ ಅಪಹಾಸ್ಯಕ್ಕೆ ಇದ್ದರು. ನಮ್ಮ ಆಶ್ರಯವು, ನಮ್ಮ ಖಂಡಿಯು, ನಮ್ಮ ಕೋಟೆಯು, ದುರ್ಗವು ಎಲ್ಲವೂ ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಅವಮಾನಿಸಿದ ಅವರ ಮಧ್ಯದಲ್ಲಿ ಔತಣವನ್ನ ಏರ್ಪಡಿಸಿ ನಮ್ಮನ್ನ ಮೇಲೆ ಕೆತ್ತಿ ನಡೆಸಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿನಗೆ ನಾವು ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ ದೇವರೇ. ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವಪ್ಪ. ಓ ದೇವರೇ, ನಿನಗೆ ವಂದನೆ ವಂದನೆ ಎಲ್ಲ ಘನಮಾನ ಮಹಿಮೆ ನಿನಗೆ ನಾವು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ಓ ತಂದೆ, ಮಕ್ಕಳನ್ನ ಹೊರುವಂತೆ ನಮ್ಮನ್ನ ಎದುರು ಬಂದು ನಮ್ಮನ್ನ ನಡೆಸಿದ ನಮ್ಮ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿನಗೆ ವಂದನೆಯನ್ನು ಸಲ್ಲಿಸ್ತೇವಪ್ಪ. ಯೇಸುವೆ, ನೀನು ನಮ್ಮ ಕಾಲಿಗೆ ಬೆಳಕಾದ್ರೆ ನಮಗೆ ಎಷ್ಟು ಆನಂದ. ಅದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನ ನಾವು ಸಲ್ಲಿಸ್ತೇವೆ. ಓ ಪ್ರಿಯ ನಾಯಕ ನಮ್ಮ ದೇವರೇ, ನಮ್ಮ ನಾವಿಯನ್ನ, ನಮ್ಮ ಭೂಮಿಯನ್ನ ನೀರಲ್ಲಿ ಮೊಳಗದ ಹಾಗೆ ನಮ್ಮನ್ನ ನೀವು ಕಾದು ಕಾಪಾಡಿ ನಡೆಸಿದಕ್ಕಾಗಿ ಸ್ತೋತ್ರವನ್ನ ನಾವು ಸಲ್ಲಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಪ್ಪ. ನಿನಗೆ ಘನತೆ ಗೌರವಗಳನ್ನೆಲ್ಲವನ್ನ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಓ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ.
ಆಮೆನ್ ಹಲ್ಲೆಲೂಯಾ. ನಿನ್ನ ಎನ್ನಪುರ ಮಾರನಂತೆ ಮನ ದೇವಾ ನಿನಗೆ ಸ್ತೋತ್ರ ತಂದೆ. ಆಮೆನ್ ಹಲ್ಲೆಲೂಯಾ. ಎನ್ನಪುರ ಮನ ದೊಂಡೆ ಮನ ದೇವಾ ನಿನಗೆ ಸ್ತೋತ್ರ ಹಲ್ಲೆಲೂಯಾ. ఓ దేవా నువ్వే నా బలమైన దానికి స్తోత్రం హల్లెలూయా. నువ్వే నా స్నేహం జీవమైన దేవానికి స్తోత్రం చెల్లిస్తున్నాము హల్లెలూయా. మన జీవితంలో అనేక తుఫానులు ఎగేసిన వచ్చినాను కూడా ఓ మన బలం నువ్వై ఉన్నావు దానికి స్తోత్రం చెల్లిస్తున్నాము తండ్రి. ఆమేన్ హల్లెలూయా. ఓ ನನ್ನ ಫಲನೆಲ್ಲವೂ ನಿನಗೆ ಅರ್ಪಿಸುತ್ತೇವೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ, ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಬಲವೆಲ್ಲ ನೀನೇ, ನನ್ನ ಬಲವೆಲ್ಲ ನೀನೇ, ಓ ಬಲವೆಲ್ಲ ನೀನೇ, ನನ್ನ 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 ಬಲವೆಲ್ಲ ನೀನೇ. ಅವೆರಡು ಕರಗಳನ್ನು ತಟ್ಟುತ್ತಾ ನಮ್ಮ ದೇವರನ್ನು ನಾವು ಮಹಿಮೆಪಡಿಸೋಣ. ಹೌದು ದೇವರೇ, ನೀನೇ ನಮ್ಮ ಬಲವು, ಬಂದೆ, ಕೋಟೆ, ವಿಮಾನ, ಆಶ್ರಯ, ದುರ್ಗ, ಉನ್ನತವಾದ ಕೊಂಬು, ನೇಣಿಗಳು. ನಾವು ಮೊದಲಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ಆರಾಧಿಸುವ ಸಮಯದಲ್ಲಿ ನಮ್ಮ ಮನದಲ್ಲಿ ಏನು ಬಂದಿರುವಾಗ ಆತ್ಮನಿಗೆ ಸ್ತೋತ್ರ ಸಮರ್ಪಿಸುವ ಅಜ್ಞಾನಿ ಪ್ರತಿಯೊಬ್ಬರನ್ನು ಧರಿಸುವ ಅವರನ್ನೆಲ್ಲ ಪಾಪದ ಜೀವಿತು ಯೇಸುವಿನ ನಾಮದಲ್ಲಿ ನೀಡುವವರೇ ಎಲ್ಲ ಮೊದಲನೆಯಿಂದ ಕಷ್ಟಪಡುವ ಜನರಿಗೆ ಬಿಡುಗಡೆಗೆ ಉಂಟಾಗುವುದೆಂದು ನಾವು ಪ್ರಾರ್ಥಿಸುತ್ತೇವೆ. ಮಾಟಮುಟ್ಟುವ ಶಕ್ತಿಯಿಂದ ಕಷ್ಟಪಟ್ಟವರಿಗೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ನಾವು ಪ್ರಾರ್ಥಿಸುತ್ತೇವೆ. ಓ ಎಲ್ಲ ಬಲಹೀನರಿಗೆ ಬಹು ಬಲವಾದ ನಮ್ಮ ದೇವರೇ, ನೀನು ನಿನ್ನ ಬಲವನ್ನು ನಿನ್ನ ಚರಣಗಾಲದ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿ ಆಶೀರ್ವದಿಸಿ ನಡೆಸಿ ನಿನ್ನ ಬಲದಿಂದ ಎಲ್ಲವನ್ನ ಸ್ಪಂದಿಸು. ನಿನ್ನ ಬಲದಿಂದ ಲೋಕವನ್ನೆಲ್ಲ ಅಂಗವ ಮಾಡತಕ್ಕಂತೆ ನಿನ್ನ ಮಹಿಮೆಗಾಗಿ ನಿನ್ನ ಮಕ್ಕಳನ್ನು ನಿನ್ನ ಹೆಸರಿನ ಮಹಿಮೆಗಾಗಿ ಉಪಯೋಗಿಸಿ ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಈ ಸಭೆ ದೇವರೇ, ಎಲ್ಲ ದೇವ ಮಕ್ಕಳನ್ನು ನಮ್ಮನ್ನು ನಿನ್ನ ನಾಮದ ಮಹಿಮೆಗಾಗಿ ಇನ್ನೂ ಫಲವಾಗಿ ಬಲಿಷ್ಠವಾಗಿ ಆದ್ದರಿಂದ ದೇವವಾಗಿ ಉಪಯೋಗಿಸಿ ನಡೆಸಿಸುವೆ. ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ನಿನ್ನ ಹೆಸರಿನಲ್ಲಿ ನಾವೆಲ್ಲ ಅಂತಕ್ಕಂಥ ಬಲಗಳನ್ನು ಲೋಕಾಧಿಪತ್ಯ ಸೇನೆಗಳೆಲ್ಲ ಮಾಡಬಹುದು ಶಕ್ತಿಗಳು ದುರಾಸನ ಕಾರ್ಯ ಸೇನೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸುತ್ತೇವೆ. ಯಾವುದಾದ್ರೂ ದೇಶವನ್ನು ಕಟ್ಟಾಕಿರುವಂಥ ಎಲ್ಲ ಮತದ ಭೇದಗಳು, ಭಾಷೆಯ ಭೇದಗಳನ್ನು ಉಂಟು ಮಾಡುವ ಎಲ್ಲ ಶ್ರೇಷ್ಠನ ಆತ್ಮಗಳ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಎಂದು ನಾವು ಆಜ್ಞಾಪಿಸುತ್ತೇವೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು ಯೇಸುವಿನ ನಾಮದಲ್ಲಿ ಅನುಗ್ರಹಿಸಿಕೊಟ್ಟಂತ ನಮ್ಮ ಸೈನ್ಯಗಳ ಕರ್ತನಾದ ಯೆಹೋವನಿಗೆ ಸ್ತೋತ್ರವನ್ನು ನಾವು ಸಮರ್ಪಿಸುತ್ತೇವೆ. ನಮ್ಮ ದೇಶದಲ್ಲಿ ನಿನ್ನ ಉಜ್ಜೀವನವು ನಮ್ಮಿಂದಲೇ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ಇನ್ನು ದೇಶದಲ್ಲಿ ನಮ್ಮಿಂದ ಅನೇಕ ರಕ್ಷಣೆಗೆ ಬರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಓ ಇದುವರೆಗೂ ತಿಳಿಯದೇ ಇರುವಂಥ ಜನರು, ರಕ್ಷಣೆ ಹೊಂದದೇ ಇರುವಂಥ ಎಲ್ಲ ಜನರ ಮೇಲೆ ದೇವಾತ್ಮನೆ ನೀನು ಜೀವಿಸು. ಅವರೆಲ್ಲರೂ ರಕ್ಷಣೆ ಹೊಂದಲಿ, ಅವರೆಲ್ಲರೂ ದೇಶಸ್ಥಾನ ಹೊಂದಲಿ, ಅವರೆಲ್ಲರೂ ಪರಿಶುದ್ಧಾತ್ಮನ ಹೊಂದಿಕೊಳ್ಳಲಿ, ಅವರೆಲ್ಲರೂ ರಾಜ್ಯಗಳನ್ನಾಗಿ ಸಿದ್ಧರಾಗಿ ಇಕ್ಕಲ್ಪಡುವಂಥವರನ್ನಾಗಿ ಆಶೀರ್ವದಿಸಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಮಯದಲ್ಲಿ ಓ ದೇವರೇ, ಎಲ್ಲ ಕತ್ತಲೆಯಲ್ಲಿ ನಮ್ಮ ದೇಶದ ಅನೇಕ ಜನರು ಇರುವಾಗ ಯೇಸುವಿನ ಹೆಸರಿನಲ್ಲಿ ಯೇಸುವೇ ನೀನು ಅವರಿಗೆ ಬೆಳಕಾಗಿ ಉದಯಿಸಲು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ನಿನ್ನ ಬೆಳಕನ್ನು ಕಂಡು ದೇವರೇ ನಿನ್ನ ಬೆಳಕಿನ ಮಾರ್ಗದಲ್ಲಿ ಅವರನ್ನು ನಡೆಯುವಂತೆ ಆಶೀರ್ವದಿಸಿ ನಡೆಸು. ನನ್ನ ದೇಶವಿನ್ನೂ ಅಸತ್ಯದಲ್ಲಿ ಇದೆ ದೇವರೇ, ನನ್ನ ದೇಶವು ನಿನ್ನ ಸತ್ಯವನ್ನು ತಿಳಿದುಕೊಳ್ಳುವಂತೆ ಆಶೀರ್ವದಿಸು. ನನ್ನ ದೇಶದ ಜನರು ನಿನ್ನ ಸತ್ಯ ಮಾರ್ಗದಲ್ಲಿ ನಡೆಯಲು ಜೀವಿಸಲು ಆ ಪರ್ವತವಾದ ನಿನ್ನ ಸಾಮ್ರಾಜ್ಯವನ್ನು ಸೇರತಕ್ಕಂಥವರನ್ನಾಗಿ ಮಾರ್ಪಡಿಸಿ ನಡೆಸಿ ಭಾರತದ ದೇಶಕ್ಕೆ ನಿಮಗೆ ಸ್ವಂತವಾಗಿ ಈ ಭಾರತ ದೇಶವನ್ನು ಎಲ್ಲ ನಿನ್ನ ಭಕ್ತರು ಹೊಳೆಯಬೇಕು. ಈ ಭಾರತ ದೇಶ ಯೇಸುವಿನ ನಾಮದಲ್ಲಿ ಪರಿಶುದ್ಧ ದೇಶವಾಗಿ ಮಾರ್ಪಡಲಿ ಎಂದು ನಾವು ಆಜ್ಞಾಪಿಸುತ್ತೇವೆ. ದೇವರೇ, ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ಸ್ವಂತ ದೇಶದಲ್ಲಿ ಉತ್ತಮವಾದ ಆರೋಗ್ಯ ಸಿದ್ಧ ಬಲ ಯೇಸುವಿನ ನಾಮದಲ್ಲಿ
ಉಂಟಾಗಲಿ ಎಂದು ನಾವು ಆಶೀರ್ವದಿಸುತ್ತೇವೆ. ದೇಶದಲ್ಲಿ ಸಮೃದ್ಧಿಯನ್ನು ಅನುಭವಿಸುವುದೆಂದರೆ ಅದಕ್ಕಾಗಿ ಸ್ತೋತ್ರ. ಕಾಲ ಕಾಲಕ್ಕೆ ತಕ್ಕಂತೆ ಉತ್ತಮವಾದ ಮಳೆ ಬೆಳೆ ಸಮೃದ್ಧಿಯು ನಮ್ಮ ದೇಶದಲ್ಲಿ ಉಂಟಾಗಲಿ ಎಂದು ಯೇಸುವಿನ ಹೆಸರಿನಲ್ಲಿ ನಾವು ಆಶೀರ್ವದಿಸುತ್ತೇವೆ. ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇಶವನ್ನು ಆಳುವಂತ ಎಲ್ಲ ರಾಷ್ಟ್ರಪತಿಗಳನ್ನು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಿಎಂಗಳು, ಎಲ್ಲ ಎಂಪಿಗಳು, ಎಲ್ಲ ಕಾರ್ಯದರ್ಶಿಗಳು ಎಲ್ಲವರನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ದೇಶವನ್ನು ಆಳ್ವಿಕೆ ಮಾಡುವಂತ ಎಲ್ಲರ ಮೇಲೆ ದೇವಾತ್ಮನೆಗೆ ಚಲಿಸಿ ಅವರೆಲ್ಲರೂ ರಕ್ಷಣೆ ಅಂದರೆ ಅವರೆಲ್ಲರೂ ದೇಶವನ್ನು ನಂಬಿಕೊಳ್ಳಿ, ಅವರೆಲ್ಲರೂ ಪರಿಶುದ್ಧಾತ್ಮನ ಹೊಂದಿಕೊಳ್ಳಲಿ, ಅವರೆಲ್ಲರೂ ರಾಜ್ಯರಾಗಿ ಇರತಕ್ಕಂಥವನ್ನಾಗಿ ಮಾರ್ಪಡಿಸಿ ಆಶೀರ್ವದಿಸಿ ನಡೆಸುವುದು ಯೇಸುವಿನ ನಾಮದಲ್ಲಿ ನಾವು ಆಶೀರ್ವದಿಸುತ್ತೇವೆ. ದೇಶದಲ್ಲಿ ದೇವರೇ ನೋಡಿಕೊಳ್ಳುವಂತ ಎಲ್ಲ ಯೋಜನೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಬೆಳೆಗಳನ್ನು ಆಶೀರ್ವದಿಸಿ ನಡೆಸು. ನಾವು ಕಾಪಾಡೆ ಭೂಸೇನೆ, ವಾಯುಸೇನೆ ಎಲ್ಲರನ್ನು ಆಶೀರ್ವದಿಸು. ಇವುಗಳ ಮೇಲ್ವಿಚಾರಕರನ್ನು ಎಲ್ಲರನ್ನು ಆಶೀರ್ವದಿಸಿ ನಡೆಸು. ದೇವರೇ ಇವರೆಲ್ಲರೂ ರಕ್ಷಣೆಯಲ್ಲಿ ಇವರೆಲ್ಲರೂ ದೇಶವನ್ನು ಹೊಂದಿಕೊಳ್ಳಲಿ, ಇವರೆಲ್ಲರೂ ರಾಸಗಳನ್ನು ಸಿದ್ಧರಾಗಲಿ, ಇವರೆಲ್ಲರೂ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿ. ಯಾಕಂದರೆ ಇಲ್ಲಿ ಯಾವುದೂ ಕೂಡ ಹೆಚ್ಚಿನ ಸಮಯ ಇಲ್ಲ ದೇವರೇ. ನಿನ್ನ ರಾಸಗಳನ್ನು ಇವತ್ತು ಬರುವುದಾದರೆ ರಕ್ಷಣೆ ನಾವು ಎಲ್ಲಿಗೆ ನಿಂತು ಹೋಗುತ್ತದೆ ಎಂಬುದಾಗಿ ನಿನ್ನ ವಾಕ್ಯವು ಹೇಳಲ್ಪಟ್ಟಿರುವಾಗ ದೇವರೇ ನಿನ್ನ ರಾಸಗಳನ್ನು ಹೊರಗೊಳ್ಳೋದಾಗಿ ನಮ್ಮ ದೇಶವೆಲ್ಲ ಜನರು ಎಲ್ಲ ಕುಲ ಭಾಷೆ ಜಾತಿ ಜನಾಂಗಗಳು ಎಲ್ಲರೂ ರಕ್ಷಣೆ ಎಲ್ಲರೂ ದೇಶಗಳು ಎಲ್ಲರೂ ಪರಿಶುದ್ಧಾತ್ಮನಾಗಿರುವರು. ಎಲ್ಲರೂ ನಿನ್ನ ರಾಸಗಳನ್ನಾಗಿ ಎತ್ತಲ್ಪಡುವಂಥ ಕೋಟೆಯ ಸಭೆಯನ್ನಾಗಿ ಇವರೆಲ್ಲರನ್ನ ಮಾರ್ಪಡಿಸುವುದೆಂಬುದಾಗಿನ ಇದೆಲ್ಲವೂ ನಮಗೆ ಅಸಾಧ್ಯ. ಆದರೆ ನಮ್ಮ ದೇವರೇ ನಿಮಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಇದೆಲ್ಲವನ್ನು ಸಾಧಿಸಿ ನೀನು ನಡೆಸಿ ನಿನ್ನ ಮಹಿಮೆಯ ಪ್ರಸನ್ನತೆ ನಮ್ಮ ದೇಶವನ್ನೆಲ್ಲ ಆವರಿಸಿಕೊಳ್ಳಲೆಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಗಂಡುಗಳಿಂದ ಕಟ್ಟಲ್ಪಟ್ಟಿರುವ ಸೈತಾನನ ಎಲ್ಲ ಕಟ್ಟುಗಳನ್ನ ದೇಶದಲ್ಲಿ ಬಿಚ್ಚಲ್ಪಡಲೆಂದು ನಾವು ಪ್ರಾರ್ಥಿಸುತ್ತೇವೆ. ಸುವಾರ್ತೆಗೆ ಎಲ್ಲ ಗೋಣೆಯಾಗಿ ತಡೆಯಾಗಿ ನಿಂತಿರುವ ಎಲ್ಲ ತಡೆಗಳಿಗೂ ಯೇಸುವಿನ ನಾಮದಲ್ಲಿ ಬಿಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಂದು ಸುವಾರ್ತೆ ದೇಶದಲ್ಲಿ ಫಲವಾಗಿ ಅದು ಬಲಿಷ್ಠವಾಗಿ ಅದು ಅತ್ಯಂತ ವೇಗವಾಗಿ ದೇಶವನ್ನು ವ್ಯಾಪಿಸಿಕೊಳ್ಳಲು ಎಂದು ನಾವು ಆಜ್ಞಾಪಿಸುತ್ತೇವೆ. ನಿನ್ನ ಸುವಾರ್ತೆಯನ್ನು ಸಾರುವವರನ್ನು ಯೇಸುವಿನ ನಾಮದಲ್ಲಿ ಇಡೀ ಭಾರತ ದೇಶದಲ್ಲಿ ವ್ಯಾಪಿಸುವುದೇ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ದೇಶದ ಆಡಳಿತ ಯೇಸುವೇ ಈ ನಮ್ಮ ಭಾರತ ದೇಶದಲ್ಲಿ ನಿನ್ನ ಚಿಂತೆಯಲ್ಲಿ ಒಂದು ಕಾರ್ಯಗಳು ಕೂಡ ನಡೆಯುತ್ತೇವೆ. ನಿನ್ನ ಚಿಂತೆಯುವ ಎಲ್ಲ ಕಾರ್ಯಗಳನ್ನು ನೆರವೇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ಭಾರತ ದೇಶದಲ್ಲಿ ಸ್ವಂತವಾಗಿ ಈ ದೇಶದಲ್ಲಿ ನಿನ್ನ ಸ್ವಾರ್ಥೆಯನ್ನು ನಮ್ಮವರು ತಲುಪಿಸಿದ ನಮ್ಮ ದೇವರೇ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇನ್ನು ನಮ್ಮಿಂದ ಇನ್ನು ಮುಂದಿನ ತಲೆಮಾರುಗಳಿಗೆ ಎಲ್ಲವೂ ದೇವರೇ ಸ್ವಾರ್ಥೆ ಸಾರುವಂಥವನ್ನ ಎಬ್ಬಿಸಿದ್ದು ನಾವು ಪ್ರಾರ್ಥಿಸುತ್ತೇವೆ. ದೇವರೇ ಅವರ ಸಾಧನೆ ಎಷ್ಟು ಅಂದವಾಗಿದೆ ಎಂಬುದಾಗಿ ಹೇಳಿದ ಹಾಗೆ ದೇವರೇ ನಿನ್ನ ಸ್ವಾರ್ಥೆಯನ್ನು ಕೊಂಡೊಯ್ಯುವುದು ಎದುರಲ್ಲಿ ದೇಶದಲ್ಲಿ ಅದಕ್ಕಾಗಿ ಸ್ತೋತ್ರ. ಬೆಳೆದು ಬಹಳವಾಗಿ ಭಾರತ ದೇಶದಲ್ಲಿ ಬೆಳೆದು ನಿಂತಿದೆ. ಯೇಸುವೇ ಭಾರತ ದೇಶದಲ್ಲಿ ಬೆಳೆಯನ್ನು ಕುಯ್ಯುವಂತ ಕೆಲಸಗಾರರು ಕಡಿಮೆ ಆಗಿದ್ದಾರೆ. ಯೇಸುವಿನ ಹೆಸರನ್ನು ನಾವು ಆರಾಧಿಸುತ್ತೇವೆ ಅಪ್ಪ. ಬೆಳೆಯನ್ನು ತಕ್ಕ ಸಮಯದಲ್ಲಿ ಕುಯ್ದು ಮುಗಿಸುವಂತ ಕೆಲಸಗಾರರನ್ನ ದೇವರೇ ಎಬ್ಬಿಸಿ ನೀನು ಕಳಿಸಿಕೊಡು ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಬೆಳೆದಿರುವ ಬೆಳೆಯನ್ನು ತಕ್ಕ ಸಮಯದಲ್ಲಿ ನಿನ್ನ ರಾಜ್ಯಗುಣ ಹೊರಗೊಳ್ಳೋದಾಗಿ ನಾವು ಕುಯ್ದು ಮುಗಿಸುವಂತೆ ನಮ್ಮನ್ನು ಅಭಿಷೇಕಿಸಿ, ಎಲ್ಲ ದೇವ ಮಕ್ಕಳನ್ನು ಅಭಿಷೇಕಿಸಿ, ಎಲ್ಲ ದೇವ ಸೇವಕರನ್ನು ಅಭಿಷೇಕಿಸು, ಎಲ್ಲ ಸ್ಮಾರ್ತಿಗಳನ್ನು ಅಭಿಷೇಕಿಸು. ನಿನ್ನ ಹೆಸರಿನ ಮಹಿಮೆಗೆ ಎಲ್ಲರನ್ನ ಈ ಭಾರತ ದೇಶದಾದ್ಯಂತ ಎಲ್ಲ ಮೂಲೆಗಳಲ್ಲೂ ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ಉಪಯೋಗಿಸಿ ನಡೆಸುವುದು ನಾವು ಆಜ್ಞಾಪಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಓ ಭಾರತ ದೇಶಕ್ಕೆ ಈ ದಿನವು ಉಜ್ಜೀವನದ ಆರಂಭದ ದಿನವಾಗಿ ಆಜ್ಞಾಪಿಸುವುದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಹೆಸರಿನ ಮಹಿಮೆಗಾಗಿ ನಾವು ದೇಶದ ಎಲ್ಲ ಸೇವಿಸುವಾತೆ ಇನ್ನೂ ಫಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಸಾರತಕ್ಕಂಥ ಅದಕ್ಕೆ ಬೇಕಾದಂತೆ ಎಲ್ಲ ಅಗತ್ಯಗಳನ್ನು ವೇಗವಾಗಿ ಈಡೇರಿಸಿ ನೀನು ಪೂರೈಸಿ ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಸಭೆಯಲ್ಲಿ ಇನ್ನೂ ಅನೇಕರು ಸೇವೆ ವಿಶ್ವಾಸಿಗಳಾಗಿ ಈ ದೇಶದಾದ್ಯಂತ ಹೋಗತಕ್ಕಂಥ ಕಾರ್ಯವನ್ನು ಯೇಸುವಿನ ನಾಮದಲ್ಲಿ ನಾವು ಆಜ್ಞಾಪಿಸುತ್ತೇವೆ. ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿದೆ. ನಿನಗೆ ಮಹಿಮೆಗಾಗಿ ನಿನಗೆ ಘನತೆ ಎಲ್ಲವನ್ನ ಸಲ್ಲಿಸುವುದಾಗಿದೆ. ಇದು ನಾವು ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತ ಮಹಾ ಕೃಪೆಯನ್ನು ನಿನ್ನ ಆಲಯದಲ್ಲಿ ನಮಗೆ ಅನುಭವಿಸಿಕೊಂಡ ನಮ್ಮ ಸೈನ್ಯಗಳ ಕರ್ತನಾದ ನಮ್ಮ ದೇವರೇ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಿಮಗೆ ಮಹಿಮೆ ಗಣೇಶಗಳು ನಿನ್ನೆಂದು ಶಾಶ್ವತವು ನಿಮಗೆ ಸಭೆಯನ್ನು ನಾವು ಪ್ರಾರ್ಥಿಸುತ್ತೇವೆ. ಮುಂದಿನ ಎಲ್ಲ ಕಾರ್ಯಗಳನ್ನು ದೇವಾತ್ಮನಿಂದ ಕರುಗಳನ್ನು ಒಪ್ಪಿಸಿಕೊಳ್ಳುತ್ತೇವೆ. ವಾಕ್ಯಗಳ ಮುಖಾಂತರ ಎಲ್ಲವುಗಳ ಮುಖಾಂತರವಾಗಿ ದೇವಾತ್ಮನೆ ನೀನು ನಮ್ಮ ಸಂಘ ಮಾತನಾಡು. ಇದರ ಮಹತ್ತಾದ ಗುಣಾರ್ಥಗಳನ್ನು ವಾಕ್ಯಗಳ ಮುಖಾಂತರವಾಗಿ ತಿಳಿಯಪಡಿಸುವ
ವಾಕ್ಯಗಳ ಮುಖಾಂತರವಾಗಿ ದೇಶದ ಸಕಲವೂ ಕೂಡ ಮಾತನಾಡು, ಸಭೆಯ ಸಕಲವೂ ಕೂಡ ಮಾತನಾಡು, ನಮ್ಮ ಒಟ್ಟಿಗೆ ಎಲ್ಲವೂ ಮಾತನಾಡು. ಅದರೆಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರವೇ ಸಭೆಯಲ್ಲಿ ನಾವು ಪ್ರಾರ್ಥಿಸುತ್ತ ಯೇಸುವಿನ ಹೆಸರಿನಲ್ಲೆಲ್ಲವನ್ನು ಪ್ರಾರ್ಥಿಸಿ ಬಿಡುವುದಿಲ್ಲ ನಮ್ಮ ಜೀವನ ತಂದೆಯಾದ ದೇವರೇ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ವಂದನೆ, ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಇಂದಿನ ದೇವರಾತ್ಮನು ತಾನೇ ಸಭೆಯಾದ ನಮಗೆ ಕೊಟ್ಟಿರುವಂತ ಕೆಲವು ವಾಕ್ಯಗಳನ್ನ ನಾವು ಈ ದಿನ ಎಲ್ಲರೂ ಓದಿಕೊಳ್ಳುವವರಾಗಿರೋಣ. ದೇವರಾತ್ಮನ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ತೆಗೆಯುವವರಾಗಿರೋಣ. 2ನೇ ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯವನ್ನ ಈ ದಿನ ದೇವರಾತ್ಮನು ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. 2ನೇ ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. 2 Corinthians chapter 3 verse 17. 2ನೇ ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಅಲ್ಲಿ ದೇವರಾತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡುತ್ತಾ ಇದ್ದಾನೆ. ಆ ಕರ್ತನು ದೇವರಾತ್ಮನೇ. ಹಲ್ಲೆಲೂಯಾ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗೊಳ್ಳುವವನು ಕೇಳಲಿ ಎಂದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಮೊದಲು ಆರಂಭವಾಗುವಂತ ವಾಕ್ಯ ಹೀಗೆ ದೇವರಾತ್ಮನು ನಮ್ಮ ಸಂಘ ಹೇಳ್ತಾ ಇದ್ದಾನೆ. ಆ ಕರ್ತನು ಯಾರಂದ್ರೆ ಆತನು ದೇವರಾತ್ಮನು ಆಗಿದ್ದಾನೆ. ಕರ್ತನು ಯಾರಾಗಿದ್ದಾನೆ ಅಂದ್ರೆ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನು ಯಾರಾಗಿದ್ದಾನೆ ಅಂದ್ರೆ ಆತನಿಗೆ ಯೆಹೋವ ದೇವರು ಕೂಡ ಆಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಒಬ್ಬನೇ ದೇವರು. 3 ರೀತಿಯಲ್ಲಿ ಆತನು ತನ್ನ ಕಾರ್ಯವನ್ನ ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಆರಂಭದಲ್ಲಿ ತಂದೆಯಾಗಿ ತನ್ನ ಕೆಲಸವನ್ನ ನಡೆಸುವವನಾಗಿದ್ದಾನೆ. ನಂತರದ ಮುಂದಿನ ಕಾಲದಲ್ಲಿ ಹೊಸ ಒಡಂಬಡಿಕೆ ಆರಂಭದಲ್ಲಿ ದೇವರು ತಾನು ಮಗನಾಗಿ ಯೇಸು ಕ್ರಿಸ್ತನಾಗಿ ತನ್ನ ಕಾರ್ಯವನ್ನ ಭೂಮಿಯಲ್ಲಿ ನಡೆಸುವವನಾಗಿದ್ದಾನೆ. ಈಗ ಅಂತ್ಯದ ಕ್ಷಣದಲ್ಲಿ ಜೀವಿಸುತ್ತಿರುವ ಸಭೆಯ ಕಾಲದಲ್ಲಿ ನಮ್ಮ ದೇವರು, ನಮ್ಮ ಕರ್ತನು ದೇವರಾತ್ಮನಾಗಿ ಪರಿಶುದ್ಧಾತ್ಮನಾಗಿ ಆತನು ಕಾರ್ಯವನ್ನ ನಡೆಸುತ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ದೇವರು ಎಷ್ಟು ದೇವರು? 3 ದೇವರಲ್ಲ, ಒಂದೇ ದೇವರು, ಒಬ್ಬನೇ ದೇವರು. ಆತನು 3 ರೀತಿಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾನೆ. ಒಂದು ತಂದೆಯಾಗಿ ಕೆಲಸ ಮಾಡ್ತಾನೆ, ಮಗನಾಗಿ ಕೆಲಸ ಮಾಡ್ತಾನೆ, ಪರಿಶುದ್ಧ ಆತ್ಮನಾಗಿ ಕೂಡ ಆತನ ಕೆಲಸವನ್ನ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ ದೇವವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಆತ್ಮ ನನ್ನಲ್ಲಿದ್ರೆ ನನಗೆ ಬಿಡುಗಡೆ ಉಂಟು. ಎಲ್ಲರೂ ಹೇಳೋಣ, ಏನು ಹೇಳೋಣ? ದೇವರಾತ್ಮ ನನ್ನಲ್ಲಿದ್ದರೆ ನನಗೆ ಬಿಡುಗಡೆ ಉಂಟು. ದೇವರಾತ್ಮ ನನ್ನಲ್ಲಿ ಇಲ್ಲ ಅಂದ್ರೆ ನನಗೆ ಬಿಡುಗಡೆ. ಹಾಗಾಗಿ ನಮ್ಮಲ್ಲಿ ಮೇಲೆ ಏನಿರ್ಬೇಕಂದ್ರೆ ದೇವರ ಆತ್ಮನು ಇರಲೇಬೇಕು. ಈ ಪವಿತ್ರ ಆತ್ಮನು ಯಾವಾಗ ನಮ್ಗೆ ಇರ್ತಾನೋ ಅವಾಗ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ನಮ್ಗೆ ಒಂದು ಬಿಡುಗಡೆ ಇರುತ್ತೆ, ಒಂದು ಜಯ ಇರುತ್ತೆ. ನಾವ್ಯಾವತ್ತು ಸೋಲಲ್ಲ, ನಾವ್ಯಾವತ್ತು ಜಯವನ್ನ ಸಾಧಿಸುವಂತೆ ದೇವರಾತ್ಮನು ನಮ್ಮಲ್ಲಿದ್ದು ತನ್ನ ಕೆಲಸವನ್ನ ಮಾಡುತ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈ ದೇವರಾತ್ಮನು ಈ ದಿನ ಎಲ್ಲಿ ಇರ್ಬೇಕು ಅಂದ್ರೆ ಈ ದಿನ ಭಾರತ ದೇಶವೆಲ್ಲ ಸ್ವಾತಂತ್ರ್ಯದ ದಿನವನ್ನ ಆಚರಿಸ್ತಾ ಇದೆ. ಹಾಗಾಗಿ ಈ ದೇವರಾತ್ಮನು ನಮ್ಮ ಇಡೀ ಭಾರತ ದೇಶದಲ್ಲಿ ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಇದ್ದಾನೆ ದೇವರಾತ್ಮ. ಈಗ ಭಾರತ ದೇಶದಲ್ಲಿ ಇದ್ದಾನೆ. 100% ಆಗ್ತದೆ. ನಾವಿರೋದೇ ಭಾರತ ದೇಶದಲ್ಲಿ. ನಮ್ಮಲ್ಲಿ ಇದ್ದಾನೆ ಅಂದ್ರೆ ದೇವರಾತ್ಮನು ಭಾರತ ದೇಶದಲ್ಲಿ ಇದ್ದಾನೆ. ಆಮೇಲೆ ಆಮೇಲೆ ಹಾಗಾದ್ರೆ ಇನ್ನು ನಮ್ಮ ದೇಶ ರಕ್ಷಣೆಗೆ ಬಂದಿಲ್ಲ ಅಂದ್ರೆ ಕಾರಣ ದೇಶದಲ್ಲಿ ಇರುವಂತ ದೇವ ಜನರಾದ ನಾವು ಇನ್ನು ಹೊರಟು ಹೋಗಿ ಅನ್ಯರಿಗೆ ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ. ಇನ್ನೂ ರಕ್ಷಣೆಗೆ ಭಾರತ ದೇಶ ಬಂದಿಲ್ಲ ಅಂದ್ರೆ ಸಭೆ ಜನ ಸಭೆಯಲ್ಲೇ ಇತ್ತು. ನಾನಾಯ್ತು, ನನ್ನ ಕುಟುಂಬ ಆಯ್ತು, ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸಬೇಕು ಅಂತ ಹೇಳ್ಕೊಂಡು ನಾವು ಸಭೆಯಲ್ಲೇ ಕೂತಿದ್ವಿ. ಆದ್ರಿಂದ ಭಾರತ ದೇಶದ ಇನ್ನೂ ಅನೇಕ ಜನರು ರಕ್ಷಣೆಗೆ ಬಂದಿಲ್ಲ. ಆದ ಕಾರಣ ಅನ್ಯರಲ್ಲ, ಅದ ಕಾರಣ ಸಭೆಯ ಜನರೇ, ಸಭೆನೇ ಕಾರಣ ಆಗಿದೆ. ಹಲ್ಲೆಲೂಯಾ. ಆದ್ರಿಂದ ಸಭೆಯ ಜನರಾದ ನಾವು ಇತರರಿಗೆ
ದೇವರ ಸುವಾರ್ತೆನ ಹೇಳುವಂಥ ವ್ಯಕ್ತಿಗಳು ನಾವಾಗಿರಬೇಕು. ಆಗ ದೇವರ ಸುವಾರ್ತೆನ ಕೇಳುವಂಥ ಅವರಲ್ಲಿ ಸುವಾರ್ತೆ ಕಾರ್ಯವನ್ನ ಮಾಡುತ್ತೆ. ಯಾಕಂದ್ರೆ ದೇವರ ವಾಕ್ಯ ಅದು ಸುವಾರ್ತೆ. ಆ ವಾಕ್ಯಕ್ಕೆ ಜೀವ ಇದೆ. ಜೀವ ಇಲ್ಲದೆ ಇರುವಂತ ಅನ್ಯ ಜನರಿಗೂ ಕೂಡ ಅದು ಜೀವವನ್ನು ಕೊಡುವಂತ ಸಾಮರ್ಥ್ಯ ದೇವರ ವಾಕ್ಯಕ್ಕೆ ಇದೆ. ಹಲ್ಲೆಲೂಯಾ. ನಮಗಂತೂ ದೇವರ ಆತ್ಮನು ಕೊಟ್ಟಿರುವಂತ ಕೊನೆಯ ಕೆಲಸ ತನ್ನ ಸುವಾರ್ತೆಯನ್ನು ಸಾರುವುದಾಗಿ. ಹಲ್ಲೆಲೂಯಾ. ಭಾರತ ದೇಶದ ಜನರು ಅನೇಕರು ಇವತ್ತಿಗೂ ಕೂಡ ಅವರು ಕತ್ತಲಲ್ಲಿದ್ದಾರೆ. ದೇವರಾದರೂ ನಮಗೆ ಈ ಭಾರತ ದೇಶದ ರಕ್ಷಣೆ ಕೊಟ್ಟು ಈಗ ಎಲ್ಲಿ ತೆಗೆದುಕೊಂಡು ಬಂದಿದ್ದಾನೆ ಅಂದ್ರೆ ಬೆಳಕಿಗೆ ತೆಗೆದುಕೊಂಡು ಬಂದಿದ್ದಾನೆ. ಆದ್ರಿಂದ ದೇವರು ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕು ಅಂತ ಯೇಸು ಕ್ರಿಸ್ತನೇ ಹೇಳ್ತಾನೆ. ಅನಂತರ ದೇವರು ಮುಂದೆ ಹೋಗುವ ವಾಕ್ಯ ಮೇಲೆ ಹೇಳ್ತಾನೆ, ಯೇಸು ಕ್ರಿಸ್ತನು, ನಾನೀಗ ಪರಲೋಕಕ್ಕೆ ಹೋಗ್ತಾ ಇದ್ದೇನೆ ಶಿಷ್ಯರೇ, ಹಂಗಾಗಿ ನಾನು ಬೆಳಕು, ನಾನೀಗ ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ನಾನು ಬೆಳಕಲ್ಲಿರುತ್ತೆ. ಈಗ ಯೇಸು ಹೇಳುವಂತ ಮಾತು ಶಿಷ್ಯರಿಗೆ, ಈಗ ಶಿಷ್ಯರೇ ನೀವು ಲೋಕಕ್ಕೆ ಬೆಳಕು, ಆದ್ರಿಂದ ನೀವು ಲೋಕದಲ್ಲಿ ಇರ್ತೀರ. ಹಾಗಾದ್ರೆ ಯೇಸು ಬೆಳಕಾಗಿ ಅವರು ತಮ್ಮ ಬೆಳಕನ್ನ ಶಿಷ್ಯರು ಕೊಟ್ಟರು. ಶಿಷ್ಯರು ಆ ಬೆಳಕನ್ನ ಇಡೀ ಪ್ರಪಂಚದಾದ್ಯಂತ ಅನೇಕ ಊರುಗಳನ್ನು ದೇಶಗಳು ತಮ್ಮ ಬೆಳಕನ್ನ ಕಳಿಸಿಕೊಟ್ರು. ಆದ್ರಿಂದ ಆ 12 ಜನ ಶಿಷ್ಯರುಗಳಲ್ಲಿ ಒಬ್ಬ ಶಿಷ್ಯನಾದ ತೋಮನು ಭಾರತ ದೇಶಕ್ಕೆ ಆ ಬೆಳಕನ್ನು ಹೊತ್ಕೊಂಡು ಬಂದನು. ಯಾರು ಭಾರತ ದೇಶಕ್ಕೆ ಬೆಳಕು ಹೊತ್ಕೊಂಡು ಬಂದಿದ್ದಾನೆ? ತೋಮ. ದೇವರು ಸುವಾರ್ತೆಯನ್ನು ಹೊತ್ಕೊಂಡು ಬಂದನು ಭಾರತ ದೇಶಕ್ಕೆ ಬೆಳಕನ್ನು ಅವನು ಕೂಡ ಕೊಟ್ಟವನು. ಹಲ್ಲೆಲೂಯಾ. ಈಗ ಅವ್ರ ಕಾಲ ಎಲ್ಲ ಮುಂದೋಗೈತೆ. ಅವ್ರ ಕಾಲ ಏನಾಗಿದೆ? ಶಿಷ್ಯರ ಕಾಲ ಕೂಡ ಮುಂದೋಗೈತೆ. ಅವ್ರ ಕೈ ಕೆಳಗಿದ್ದಂತ ಶಿಷ್ಯರು, ಅವ್ರ ಕೈ ಕೆಳಗಿಂದ ಬಂದಂತ ಆ ಸುವಾರ್ತೆ ಬಂದಂತ ಯಾರ ಕೈಗೆ ಬಂದಿದೆ ಅಂದ್ರೆ ಈಗ ನಮ್ಮವರೆಗೂ ದೇವರು ತನ್ನ ಸುವಾರ್ತೆಯನ್ನು ತಲುಪಿಸಿದ್ದಾನೆ. ಈಗ ಯೇಸುವಿನ ಶಿಷ್ಯರು ಯಾರಪ್ಪ ಅಂದ್ರೆ ನಮಗೆ ರಕ್ಷಣೆ ಹೊಂದಿರುವ ನಾವೇ ಈಗ ಯೇಸುವಿನ ಶಿಷ್ಯರಾಗಿದ್ದೀವಿ. ಹಾಗಾದ್ರೆ ಯೇಸುವಿನ ಶಿಷ್ಯರಾದ ನಾವು ಈಗ ದೇವರ ಸುವಾರ್ತೆನ ನಂಬಿರುವಂತ ನಾವು, ರಕ್ಷಣೆ ಹೊಂದಿರುವಂತ ನಾವು, ಈ ಶಾಸ್ತ್ರನ ಹೊಂದಿರುವಂತ ನಾವು, ಪವಿತ್ರಾತ್ಮನ ಹೊಂದಿರುವಂತ ನಾವು, ಈಗ ಯೇಸುವಿನ ಬೆಳಕೆಲ್ಲಿದೆ? ನಮ್ಮಲ್ಲೇ ಇದೆ. ಈಗ ಅದಕ್ಕೆ ಯೇಸು ಹೇಳೋದು, ಈಗ ನೀವು ಲೋಕಕ್ಕೆ ಬೆಳಕು, ನನ್ನ ಕೆಲಸ ಎಲ್ಲ ಮಾಡಿ ಮುಗಿಸಿ ಪರಲೋಕಕ್ಕೆ ಹೋಗಿದ್ದೇನೆ ಅಂತ ಯೇಸು ಹೇಳ್ಬಿಟ್ಟು. ಈಗ ಯೇಸು ಶಿಷ್ಯರು ಕಾಲ ಕೂಡ ಆಗೋಯ್ತು, ಮುಗಿತು. ಈಗ ಅವ್ರ ಕೈಗಳಿಂದ ದೇವರ ಸುವಾರ್ತೆಯನ್ನ ದೇವರು ನಮ್ಮವರೆಗೂ ತಲುಪಿಸಿದ್ದಾನೆ. ಈಗ ಯೇಸುವಿನ ಶಿಷ್ಯರು ನಾವೇ ಇದ್ದಂಗೆ ಈಗ ನಾವು ದೇವರಾದ ಯೇಸುವಿನ ಬೆಳಕನ್ನ ಹೊತ್ತುಕೊಂಡು ಹೊರಗಡೆ ಹೋಗುವಂತರಾಗಬೇಕು. 12 ಜನ ಶಿಷ್ಯರು ಇಸ್ರಾಯೇಲ್ ದೇಶದಲ್ಲೇ ಇದ್ದಿದ್ರೆ ಬರೀ ಇಸ್ರಾಯೇಲ್ ದೇಶದ ಮಾತ್ರ ರಕ್ಷಣೆ ಬರ್ತಿತ್ತು. ಬೇರೆ ದೇಶದ ಜನರು ಈಗ ರಕ್ಷಣೆ ಬರ್ತಾನೆ ಇರಲಿಲ್ಲ. ಆ 12 ಜನ ಶಿಷ್ಯರು ತೀರ್ಮಾನ ಮಾಡ್ಕೊಂಡು, ಈ ಬೆಳಕು ನಾವು ನಮ್ಮ ದೇಶದಲ್ಲಿ ಇಟ್ಕೊಳೋದಲ್ಲ, ಈ ಬೆಳಕನ್ನ ಬೇರೆ ದೇಶಗಳಿಗೂ ನಾವು ಕಳಿಸ್ಕೊಡ್ಬೇಕು. ಈ ಬೆಳಕು ಬೇರೆ ದೇಶದ ಜನಕ್ಕೂ ಹೋಗ್ಬೇಕು, ಅನ್ಯ ಬೆಳಕು ಈ ಬೆಳಕು ಹೋಗ್ಬೇಕು ಅನ್ನೋದಾಗಿ ಅನೇಕ ಯೇಸುವಿನ ಶಿಷ್ಯರು, ಅಪೊಸ್ತಲರು ಆ ಬೆಳಕನ್ನ ಹೊತ್ತುಕೊಂಡು ಬಂದರು. ಹಲ್ಲೆಲೂಯಾ. ಅನೇಕರು ಮಿಷನರಿಗಳು ಕೂಡ ಅನೇಕ ದೇಶ ವಿದೇಶಗಳಿಂದ ಅವರು ತಮ್ಮ ದೇಶಗಳನ್ನ ಬಿಟ್ಟು, ತಮ್ಮ ನೆಂಟರುಗಳನ್ನ ಬಿಟ್ಟು, ಸಂಬಂಧಿಕರನ್ನ ಬಿಟ್ಟು ಯೇಸುವಿನ ಸುವಾರ್ತೆಯನ್ನ ಹೊತ್ತುಕೊಂಡು ಬಂದು ಭಾರತ ದೇಶದಲ್ಲಿ ಜೀವಿಸಿದರು. ಹಲ್ಲೆಲೂಯಾ. ಭಾರತ ದೇಶದ ಜನರಿಗೆ ಸುವಾರ್ತೆಯನ್ನ ತಲುಪಿಸಿದರು. ಅದರ ನಿಮಿತ್ತವಾಗಿ ಭಾರತ ದೇಶದಲ್ಲಿ ಅನೇಕ ಜನರ ರಕ್ಷಣೆಗೆ ಬಂದರು. ಹಲ್ಲೆಲೂಯಾ. ಅದರ ನಿಮಿತ್ತವಾಗಿ ಈಗ ಸಭೆಯಲ್ಲಿ ಆರಾಮಾಗಿ ಕೊಡ್ತಿರುವ ನಾವೆಲ್ಲರೂ ಏನಾಗಿದ್ದೇವೆ? ರಕ್ಷಣೆ ಹೊಂದುವಂತೆ ದೇವರು ತನ್ನ ಕೃಪೆನ ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಹಾಗಾದ್ರೆ ಇಲ್ಲಿಗೆ ಈ ಸುವಾರ್ತೆ ನಿಲ್ಲಿಸೋದ್ರೆ ಇಲ್ಲಿಗೆ ನಿಂತೋಗ್ಬಿಡುತ್ತೆ. ಆದರೆ ಸುವಾರ್ತೆನ ನಾವು ಇತರರಿಗೆ ಹೇಳುವಾಗ ಆ ಸುವಾರ್ತೆ ನಿಲ್ಲೋದಿಲ್ಲ, ಅದು ಚಲಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಅದರಿಂದ ಯೇಸು 2000 ವರ್ಷಗಳಿಂದ ತನ್ನ ಸುವಾರ್ತೆಯನ್ನ ಸಾರುವುದಕ್ಕೆ ಆರಂಭ ಮಾಡಿದ. ಯೇಸುವಿನ ಶಿಷ್ಯರು ಸಾರುವುದಕ್ಕೆ ಶುರು ಮಾಡಿದ್ರು. ಅವ್ರ ಕೈ ಕೆಳಗಿದ್ದಂಥ ಶಿಷ್ಯರು, ಅಪೊಸ್ತಲರು ಎಲ್ಲರೂ ಸುವಾರ್ತೆಯನ್ನ ಸಾರಲು ಆರಂಭ ಮಾಡಿದ್ರು. ಅದರ ನಿಮಿತ್ತವಾಗಿ ನಮ್ಮವರೆಗೂ ಬಂದಿದೆ. ಈಗ ನಮ್ಮನ್ನ ಮುಂದಿನ ತಲೆಮಾರುಗಳಿಗೆ ಸುವಾರ್ತೆ ಗೊತ್ತಾಗಬೇಕಂದ್ರೆ, ಅವರು ರಕ್ಷಣೆ ಹೊಂದಬೇಕಂದ್ರೆ ಈಗ ನಂಬಿರುವಂತ ನಾವು ಸುವಾರ್ತೆ ಹೇಳಲೇಬೇಕು. ನಂಬಿರೋ ಸುವಾರ್ತೆ ಹೇಳೋದಿದ್ರೆ ನಂಬದೇ ಇರುವವರು ರಕ್ಷಣೆಗೆ ಬರಲ್ಲ.
ನಂಬದೇ ಇರೋರು ರಕ್ಷಣೆಗೆ ಬಂದಿಲ್ಲ ಅಂದರೆ ದೇವರು ನಂಬಿರುವಂಥ ನನ್ನ ನಿಮ್ಮನ್ನ ದೇವರು ಲೆಕ್ಕ ಕೇಳ್ತಾನೆ ಪರಲೋಕದಲ್ಲಿ. ನಾವು ನ್ಯಾಯ ತೀರ್ಪಿನ ದಿನದಂದು ನ್ಯಾಯಾಧಿಪತಿಯಾದ ಯೇಸುವಿನ ಮುಂದೆ ನಾವು ನಿಲ್ಲಬೇಕು. ನಾವು ಚಿಕ್ಕ ಮಕ್ಕಳಾದ್ರೂ ಸರಿ, ಯೌವನಸ್ಥರಾದ್ರೂ ಸರಿ, ದೊಡ್ಡವರಾದ್ರೂ ಸರಿ, ಹಿರಿಯರಾದ್ರೂ ಸರಿ, ತಾತ ಅಜ್ಜಿ ಆಗಿದ್ರು ಸರಿ, ನಮಗೆ ಏನು ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಸುವಾರ್ತೆಯನ್ನ ಸಾರುವಂತ ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಅಲ್ಲವೇ ಇದನ್ನ ನಾವು ಮಾಡಲೇಬೇಕು. ಇದು ನಮಗೆ ದೇವರು ಕೊಟ್ಟಿರುವಂತ ಒಂದು ಕೆಲಸವಾಗಿದೆ. ಇದನ್ನು ನಾವು ಮಾಡಲೇಬೇಕೆಂಬ ನಿರ್ಬಂಧ ನಮ್ಮ ಮೇಲೆ ಇದೆ ಎಂಬುದಾಗಿ ಅಪೊಸ್ತಲರು ಹೇಳ್ತಾನೆ. ಹಾಗಾದ್ರೆ ನಾವು ಕೂಡ ಆ ತೀರ್ಮಾನಕ್ಕೆ ಬದ್ಧರಾಗಬೇಕು. ದೇವರೇ, ಪರಲೋಕದಲ್ಲಿ ನಾನು ಒಬ್ಬಂಟಿನಾಗಿ ನಿಂತ್ಕೊಂಡು ಪರಲೋಕದಲ್ಲಿ ನಾನು ರಕ್ಷಣೆ ಹೊಂದಿದ ಮೇಲೆ ನನ್ನಿಂದ ಒಬ್ಬರಾದ್ರೂ ಇಬ್ಬರಾದ್ರೂ ರಕ್ಷಣೆ ಬರಬೇಕು. ಅವರ ಜೊತೆಗೆ ನಾನು ಎಲ್ಲೋ ಥರ ನನ್ನ ಆಶೀರ್ವಾದ ಮಾಡಬೇಕಾಗಿ ದೇವರ ಬಳಿ ನಾವು ಪ್ರಾರ್ಥನೆ ಮಾಡಬೇಕು. ಅದು ಬಿಟ್ಟು ನಮ್ಮ ಪ್ರಾರ್ಥನೆ, ದೇವರೇ ನಮ್ಮನ್ನು ಆಶೀರ್ವದಿಸು, ನಮ್ಮ ಕುಟುಂಬ ಆಶೀರ್ವದಿಸು. ನಮ್ಮ ಕುಟುಂಬದಲ್ಲೇ ತುಂಬ ಪ್ರಾಬ್ಲಮ್ ಇದೆ, ಇನ್ನು ನಾವೆಲ್ಲಿ ಸ್ವಾರ್ಥಿಸೋಣ, ಇನ್ನು ನಾವೆಲ್ಲಿ ಸೇವೆ ಮಾಡೋಣ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಕುಟುಂಬದ ಪ್ರಾಬ್ಲಮ್ಮು ಸಾಯೋದು ತೀರೋದು. ಯಾಕಂದರೆ ಅದೆಲ್ಲ ಇದ್ದಿದೆ. ಅದಕ್ಕೆ ಹೇಳೋದು, ನಿಮಗೆ ಲೋಕದಲ್ಲಿ ಕಷ್ಟಗಳುಂಟು, ಆದರೆ ಧೈರ್ಯವಾಗಿ ನಾನು ಲೋಕ ಜಯಿಸಿದ್ದೇನೆ ಅಂತ ನಾಗಾಗುತ್ತೆ. ನಮ್ಮ ಕಷ್ಟಗಳಿಗೆ ಈ ಒಂದಾದ್ಮೇಲೆ ಒಂದು ಯಾವ ಬರ್ತಾರೆ ಹೋಗ್ತಾರೆ. ಆದರೆ ನಾವು ಅದರ ಎಲ್ಲದಕ್ಕಿಂತ ಮೇಲೆ ಮುಖ್ಯವಾದ ಕೆಲಸ ಮಾಡಬೇಕಾಗಿರೋದು ದೇವರ ಸ್ವಾರ್ಥನ ಸಾರುವಂತವಾಗಿರ್ಬೇಕು. ಆದ್ದರಿಂದ ದೇವರ ವಾಕ್ಯ ಕೂಡ ಹೇಳುತ್ತೆ, ಸ್ವಾರ್ಥ ಸಾರುವವರ ಪಾದಗಳು ಎಷ್ಟೋ ಅಂತವಾಗಿದೆ. ಅಂದರೆ ಅವರ ಆತ್ಮಗಳು ವಿಶ್ರಾಂತಿಯ ದಿನದಲ್ಲಿ ಪರಲೋಕದ ಸಾಮ್ರಾಜ್ಯದಲ್ಲಿ ಅವರ ಆತ್ಮ ಸೇರಲ್ಪಟ್ಟಾಗ ಆರಾಮಾಗಿ ಅವರ ಪಾದ ಅಂದವಾಗಿರತಕ್ಕಂತೆ ದೇವರ ಆಶೀರ್ವಾದ ಮಾಡುವವನಾಗಿದ್ದಾನೆ. ಈ ಲೋಕದಲ್ಲಿ ಅವರ ಪಾದಗಳು ಗಾಡಿಗಾದ ನಡ್ಕೊಂಡು ಹೋಗ್ಬೇಕು, ಸೈಕಲ್ಗಾದ ನಡ್ಕೊಂಡು ಹೋಗ್ಬೇಕು, ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಅಲ್ಲೆಲ್ಲ ನಡ್ಕೊಂಡು ಹೋಗುವಾಗ ಅವ್ರ ಪಾದಗಳು ಏನಾಗುತ್ತೆ, ಸ್ವಾರ್ಥ ಸಾಗುತ್ತೆ. ಅಯ್ಯೋ ಒಂದು ಮುಳ್ಳು ಚುಚ್ಚಿಸ್ಕೊಳ್ಳೆ ರಕ್ತ ಬಂದರೂ ಬರ್ತದೆ. ಇದೆಲ್ಲ ಕಷ್ಟಗಳನ್ನು ಅನುಭವಿಸಿ ಹಾದು ಹೋದ್ರು ಅನೇಕ ಮಿಷನರಿಗಳು, ಅನೇಕ ಯೇಸುವಿನ ಶಿಷ್ಯರು ಕೂಡ, ಯೇಸು ಕೂಡ, ಆ ನಂತರ ಅವ್ರ ಕೇಳಿ ಬಂದಂಥ ಅಪೊಸ್ತಲರು ಎಲ್ಲರೂ ಕೂಡ ಅವ್ರ ಕಾಲದಲ್ಲಿ ಸೈಕಲ್ಗಳಿಲ್ಲ, ಗಾಡಿಗಳಿಲ್ಲ, ಏನೂ ಇಲ್ಲ. ಅವರೆಲ್ಲ ನಡ್ಕೊಂಡು ಕಾಡು ಬೆಟ್ಟ ಅದು ಗುಡ್ಡ ಇವ್ಯಾವ ನೋಡಿದೆ ಕಲ್ಲು ಮುಳ್ಳು ಅದು ಎಲ್ಲ ನಡ್ಕೊಂಡು ಹೋದ್ರು. ಅವ್ರ ಕಾಲಿಗೆಲ್ಲ ಕಲ್ಲು ಚುಚ್ಚಿದ್ವು, ಮುಳ್ಳು ಚುಚ್ಚಿದ್ವು, ಅವ್ರ ಕಾಲಿನ ರಕ್ತ ಬಂತು. ಎಲ್ಲ ಕಷ್ಟಗಳನ್ನ ಆದಿಯ ಸಭೆಯ ಜನರು ಅನುಭವಿಸಿದ್ರು. ಸ್ವಾರ್ಥ ಸುಮ್ಮನೆ ಯಾರಿಗೂ ಬರಲಿಲ್ಲ. ಆ ಸ್ವಾರ್ಥ ಉಚಿತ, ರಕ್ಷಣೆ ಉಚಿತ. ಸ್ವಾರ್ಥ ಸಾರೋದಕ್ಕೆ ಬೇಕಾದಂಥ ಕಷ್ಟ ಶ್ರಮಗಳು ಒಂದಲ್ಲ ಎರಡಲ್ಲ ಅನೇಕ ಇದ್ದೇ ಇರುತ್ತೆ. ಆಮೇಲೆ ಹಾಗಲ್ಲ. ಆದರೆ ಅವೆಲ್ಲವುಗಳನ್ನು ನಾವು ಮೆಟ್ಟಿ ನಿಲ್ಲುವಾಗ ನಮ್ಮ ಪಾದಗಳಿಗೆ ಈಗ ಸ್ವಾರ್ಥ ಸರುವ ಕಲ್ಲು ಮುಳ್ಳೆಲ್ಲ ಚುಚ್ಚಬಹುದು. ಆದರೆ ನಮ್ಮ ಆತ್ಮದ ಪಾದಗಳು ಅಂದವಾಗಿರತಕ್ಕಂತೆ ದೇವರ ಆತ್ಮನ ನೋಡ್ಕೊಳ್ತಾನೆ. ಆಗ ಸ್ವಾರ್ಥ ಸಾರುವುದಕ್ಕಾಗಿ ಸ್ಟೇಫನ ಯವನಸ್ಥನಾಗಿದ್ದನು. ಯವನ ಪ್ರಾಯದಲ್ಲಿ ಅವನು ಸ್ವಾರ್ಥ ಸಾರ್ತಿದ್ದ ಶಿಷ್ಯರ ಕಾಲಘಟ್ಟದಲ್ಲಿ. ಆದರೆ ಸ್ವಾರ್ಥ ನಿಮಿತ್ತವಾಗಿ ಅವನ ಪ್ರಾಣನೇ ಕೊಟ್ಬಿಡ್ತಾನೆ. ಅನ್ಯರು, ಪರಿಸರ, ಯಾಜಕರು ದೇವ ದೂಷಣೆ ಎಲ್ಲ ಮಾಡ್ತಾನೆ ಎಂಬುದಾಗಿ ಹೇಳಿ ಅವನನ್ನು ಕಲ್ಲನ್ನು ತಗೊಂಡು ಕಲ್ಲು ಹೊಡೆದು ಅವನನ್ನು ಸ್ಟೇಫನನ್ನು ಸಾಯಿಸ್ಬಿಟ್ರು. ಆದರೆ ಅವನು ಲೋಕದ ಮನುಷ್ಯನ ನೋಡಲಿಲ್ಲ. ಕಲ್ಲು ಹೊಡೆದು ಸಾಯಿಸುವ ಸಮಯದಲ್ಲಿ ಸ್ಟೇಫನ್ ನೋಡ್ತಿದ್ದು ಪರಲೋಕದ ದೇವರನ್ನ, ಪರಲೋಕದ ದೂತರನ್ನ ನೋಡ್ತಾ ಇರ್ತಿದ್ದ. ತಂದೆ ಇವರೇನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ. ಇವ್ರನ್ನ ಕ್ಷಮಿಸುವಂತ ಯೇಸು ಹೇಗೆ ಪ್ರಾರ್ಥನೆ ಮಾಡಿದ ಯೇಸುವಿನ ರೀತಿಯಲ್ಲೇ ಸ್ಟೇಫನು ಪ್ರಾರ್ಥನೆ ಮಾಡಿ ಯೇಸು ಕೂಡ ಯವನಸ್ಥನಾಗಿದ್ದಾನೆ, ಪ್ರಾಣ ಕೊಟ್ಟನು. ಸ್ಟೇಫನು ಕೂಡ ಯೌವನ ಪ್ರಾಯದಲ್ಲಿದ್ದಾಳೆ, ತನ್ನ ಪ್ರಾಣವನ್ನು ಕೊಟ್ಟುಬಿಟ್ಟನು. ಸ್ಟೇಫನ್ ಸುವಾರ್ತೆಗಾಗಿ ಅವನು ಪ್ರಾಣ ಕೊಡೋಕ್ಕೂ ಹಿಂಜರಿಲಿಲ್ಲ. ನಾವು ಒಂದು ಕಲ್ಲು ಮುಳ್ಳು ಚುಚ್ಚಿದ್ರೆ ಸಾಕು, ಅಥವಾ ಹೋಗೋ ಪ್ರಯಾಣದಲ್ಲಿ ಒಂದು ಆಕ್ಸಿಡೆಂಟ್ ಆಗಾದ್ರು ಆಗ್ಬಿಟ್ರೆ ನಾಳೆ ಸುವಾರ್ತೆ ಅಂತ ಹೋಗೋದು ನೋಡಪ್ಪ ಅಂತ ತೀರ್ಮಾನ ಮಾಡಿ ಆರಾಮಾಗಿ ಇದ್ಬಿಡ್ತೀನಿ. ಆದರೆ ಸ್ಟೇಫನ್ ಯೇಸು ಆ ರೀತಿ ತೀರ್ಮಾನ ಮಾಡಲಿಲ್ಲ. ನಮ್ಮ ಪ್ರಾಣ ಹೋಗಿಸಲು ಸುವಾರ್ತೆಗಾಗಿ ಹೋದ್ರೆ ದೇವರ ಹೋಗುತ್ತಿದ್ದಾನೆ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ದೇವರಿಗಾಗಿ ನಾನು ಬದುಕಕ್ಕೂ ಸರಿ, ದೇವರಿಗಾಗಿ ನಾನು ಸಾಯಕ್ಕೂ ಸರಿ ಎಂಬುದಾಗಿ ಯೇಸು ಸ್ಟೇಫನ್ ದೃಢವಾದ
ತೀರ್ಮಾನವನ್ನ ತೆಗೆದುಕೊಂಡು ಅದರಂತೆ ನಡೆದರು. ಹಾಗಾಗಿ ಅವ್ರನ್ನ ಕಲ್ಲೂರು ಸಾಯಿಸುವಾಗಲೂ ಸಹ ಭಯಪಡಲಿಲ್ಲ, ಹೆದರಲಿಲ್ಲ. ಯೇಸು ಶಿಷ್ಯರನ್ನ ಕಾಪಾಡಿ ಅಂತ ಅವ್ರಿಗೆ ಜ್ಞಾನ ಕರೆಯಕ್ಕೂ ಅವರಿಲ್ಲ. ಅವನು ಸಾಯುವುದಕ್ಕೋಸ್ಕರ ತಾನು ಒಪ್ಪಿಸಿಕೊಟ್ಟವನು. ಸಾಯುವಾಗಲೂ ಅವನು ದೇವರನ್ನ ನೋಡುವವನಾಗಿತ್ತು. ನಾವು ಕೂಡ ನಮ್ಮ ಕಣ್ಣೆದುರಿಗೆ ಸಾವು ಎದುರಾದರೂ ನಾವು ಸಾವನ್ನೆಲ್ಲ ನೋಡ್ಬೇಕಾಗಿರೋದು, ಆ ಸಾವನ್ನು ಸೃಷ್ಟಿ ಮಾಡಿರುವ ದೇವರನ್ನು ನೋಡುವಂಥವ್ರಾಗಿರ್ಬೇಕು. ಯಾಕೆಂದ್ರೆ ನಮಗೆ ಸಾವು ಅಂತೆಲ್ಲ ನಾವು ಸತ್ತ ತಕ್ಷಣ ನಮ್ಮ ಆತ್ಮ ನಮ್ಮ ದೇವರನ್ನ ಸಂಧಿಸುತ್ತದೆ. ಅದಕ್ಕಿಂತ ಸಂತೋಷದ ವಿಷಯ ಮತ್ತೊಂದು ನಮಗೆ ಈ ಪ್ರಪಂಚದಲ್ಲೇ ಇಲ್ಲ. ಹಾಲೆಲೂಯಾ. ಆದ್ರಿಂದ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ ತನ್ನ ವಾಕ್ಯಗಳ ಮುಖಾಂತರವಾಗಿ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಾಲೆಲೂಯಾ. ಹಾಗಾದ್ರೆ ದೇವರ ಆತ್ಮನು ಈ ದಿನ ಭಾರತ ದೇಶದಲ್ಲಿ ಇದ್ದಾನೆ. ಭಾರತಕ್ಕೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ. ಭಾರತ ದೇಶಕ್ಕೆ ಫ್ರೀಡಮ್ ಕೊಟ್ಟಿದ್ದಾನೆ. ಹಾಲೆಲೂಯಾ. ದೇವರ ಆತ್ಮನು ನನ್ನಲ್ಲಿ ಇದ್ರೆ ನನಗೆ ಬಿಡುಗಡೆ, ಸ್ವಾತಂತ್ರ್ಯ ಉಂಟು. The Spirit of God is in me and this gives me freedom. Hallelujah. ಹಾಗಾದರೆ ದೇವರ ಆತ್ಮನು ನನಗಿರುವುದಾದರೆ ನನಗೆ ಸ್ವಾತಂತ್ರ್ಯ ಉಂಟು. Hallelujah. ಹಾಗಾದರೆ ದೇವರ ಆತ್ಮನು ಭಾರತ ದೇಶದಲ್ಲಿ ಇರುವುದಾದರೆ ಈ ಭಾರತ ದೇಶಕ್ಕೆ ಏನಿದೆ? ಸ್ವಾತಂತ್ರ್ಯ ಇದೆ. Hallelujah. ಭಾರತ ದೇಶದಲ್ಲಿರುವ ಪ್ರತಿಯೊಂದು ಪ್ರಜೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರತಿಯೊಬ್ಬ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಇವತ್ತಲ್ಲ ನಾಳೆ ಅವರನ್ನ ಹೇಗಾದ್ರೂ ಸ್ವಾರ್ಥನ ತಲುಪಿಸ್ತಾನೆ. ಸ್ವಾರ್ಥ ಸಾರುವುದಕ್ಕಾಗಿ ಯಾರ್ಯಾರನ್ನ ಕರೆದಿದ್ದಾನೋ ಅವ್ರ ಸ್ವಾರ್ಥಗಾಗಿ ನೀವು ಒಪ್ಪಿಸ್ಕೊಡಿ. ಅದಕ್ಕಾಗಿ ಸ್ವಾರ್ಥನ ಸಾರುವವರಾಗಿ ನೀವು ಸಾರಿಲ್ಲ ಅಂದ್ರೂ ದೇವರದ್ದು ತಲೆನೇ ಕಳಿಸ್ಕೊಂಡು. ಯಾಕಂದ್ರೆ ನಾವಿಲ್ಲ ಅಂದ್ರೂ ನಮ್ಮ ದೇವರು ನಮ್ಮಂತ ಕೋಟಿ ಜನರನ್ನ ಸೃಷ್ಟಿ ಮಾಡಿದ್ರು ಅಂತ ತಾಕತ್ತು ನಮ್ಮ ದೇವರಿಗೆ ಇದೆ. ಹಾಲೆಲೂಯಾ. ಆದ್ರಿಂದ ಈಗ ಒಬ್ಬ ಆದಾಮನಿಂದ ಈಗ ನಾವು ಭೂಮಿಯಲ್ಲಿ ಎಷ್ಟು ಜನ ಬದುಕ್ತಾ ಇದ್ದೀವಿ ಅಂದ್ರೆ 800 ಕೋಟಿ ಜನರು ನಾವು ಬದುಕ್ತಾ ಇದ್ದೇವೆ. ಹಾಗಾದ್ರೆ 800 ಕೋಟಿ ಜನರನ್ನ ಸೃಷ್ಟಿ ಮಾಡಿರೋದು ಯಾರು? ಅದೇ ಒಬ್ಬನೇ ಒಬ್ಬ ದೇವರು. ಹಾಗಾದ್ರೆ ಸುವಾರ್ತೆಗೂ ಕೂಡ ಕರೆಯಲ್ಪಟ್ಟಂತ ನೀವು ಸಾರದೆ ಹೋದ್ರೆ ಸುವಾರ್ತೆಗೆ ಯಾರ ಅಯೋಗ್ಯತ ಬಿಟ್ಟಿರ್ತಾರೋ ಅಂಥವರನ್ನ ದೇವರು ಯೋಗ್ಯರನ್ನಾಗಿ ಮಾಡಿ ಅವರ ಮುಖಾಂತರವಾಗಿ ಸುವಾರ್ತೆಯನ್ನ ಸಾರಿಸ್ತಾನೆ. ಅವರ ಮುಖಾಂತರವಾಗಿ ಅನೇಕ ಆತ್ಮಗಳು ರಕ್ಷಣೆಗೆ ಬರುವಂತೆ ದೇವರ ಆತ್ಮ ಮಾಡ್ತಾನೆ. ಅವರ ಮುಖಾಂತರವಾಗಿ ಅನೇಕ ಕತ್ತಲಲ್ಲಿರುವಂತ ಆತ್ಮಗಳು ಬೆಳಕಿಗೆ ಬರುವಂತೆ ದೇವರ ಆತ್ಮನ ನಡೆಸುತ್ತಾನೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್. ಹಾಲೆಲೂಯಾ. ಆಮೇನ್. ಹಾಲೆಲೂಯಾ. ಹಾಗಾದ್ರೆ ಕರೆಯಲ್ಪಟ್ಟವರು ನಾವು ಯೋಗ್ಯರಾಗಿ ನಡೆಯಲೇಬೇಕು. ನಡೆಯದೇ ಇದ್ರೆ ದೇವರ ಆತ್ಮನ ದಿನ ಹೇಳ್ತಾ ಇದ್ದೇನೆ, ಅಯೋಗ್ಯರಾದವರನ್ನ ಯೋಗ್ಯರನ್ನಾಗಿ ಮಾಡಿ ತಾನು ತನ್ನ ಸ್ವಾರ್ಥನ ಎಲ್ಲ ಜನರಿಗೆ ಹೇಗೆ ತಲುಪಿಸ್ಬೇಕು ಅದಕ್ಕಾಗಿ ಆತನು ತನ್ನ ನಿಯಮಗಳನ್ನ ಮಾಡೇ ಮಾಡ್ತಾನೆ. ಆತನು ಯಾರನ್ನು ಬೇಕಾದ್ರೂ ದೇವ್ರ ಸ್ವಾರ್ಥಿಗಾಗಿ ಉಪಯೋಗಿಸ್ತಾನೆ. ಯಾಕಂದ್ರೆ ಆತನು ಬಿಳಾಮನು ದೇವರ ಸೇವೆಗಾಗಿ ಕರೆಯಲ್ಪಟ್ಟವನಾಗಿದ್ದರು. ಅವನು ಯೋಗ್ಯನಾಗಿ ನಡಿಬೇಕಾಗಿತ್ತು. ಆದ್ರೆ ಅವನು ಅಯೋಗ್ಯನಾಗಿ ನಡೆದ. ಆಗ ದೇವರು ಬಿಳಾಮನನ್ನ ಬಿಟ್ಟು ಬೇರೆಯವರನ್ನ ಆಯ್ಕೆ ಮಾಡಬೇಕಾದ ಸಂದರ್ಭ ಬಂದಾಗ ದೇವರು ಮನುಷ್ಯರನ್ನ ಆಯ್ಕೆ ಮಾಡದೆ ಒಂದು ಕತ್ತೆನೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾನೆ. ಆ ಕತ್ತೆ ಈ ಬಿಳಾಮನಿಗೆ ಸಂಗಡ ಮಾತಾಡುತ್ತೆ, ನೀನ್ ಯಾಕೆ ನಾನು ಹೊಡಿತಿದ್ಯಾ ಅಂತ ಆ ಕತ್ತೆ ಮಾತಾಡುತ್ತೆ. ಹಾಲೆಲೂಯಾ. ಹಾಗಾದ್ರೆ ದೇವರು ಕತ್ತೆಯನ್ನೇ ಈ ಭೂಮಿಲಿ ಉಪಯೋಗ ಮಾಡಿರ್ಬೇಕಾದ್ರೆ ಮನುಷ್ಯ ಅದು ಇನ್ಯಾರು ಬೇಕಾದ್ರೂ ಭೂಮಿಲಿ ಉಪಯೋಗ ಮಾಡ್ತಾರೆ. ನಿಮ್ಮ ಜೀವಿತ ಇವತ್ತು ಕತ್ತಲಲ್ಲಿರ್ಬೋದು, ಬೆಳಕಿನಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ತೊಂದರೆಯಲ್ಲಿರ್ಬೋದು, ಸಮಸ್ಯೆಗಳಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಯಾವ ಪರಿಸ್ಥಿತಿ ಯೇಸು ಇದೆಲ್ಲ ನೋಡಲ್ಲ. ದೇವರಿಗಾಗಿ ಸ್ವಾರ್ಥ ಸಾರಬೇಕೆಂಬ ಒಂದು ಮನಸ್ಸು ನಿಮಗೆ ಇರಬಹುದಾದರೆ ದೇವರಾದ ಯೇಸು ಕ್ರಿಸ್ತನು ನಿಮ್ಮನ್ನ ತನ್ನ ಸ್ವಾರ್ಥೆಯ ಸೇವೆಗಾಗಿ ಉಪಯೋಗಿಸಿ ಈ ಭಾರತ ದೇಶದಲ್ಲಿ ಉಪಯೋಗಿಸಿ ನಡೆಸ್ತಾನೆ. ಅನೇಕರಾದ ನಮ್ಮನ್ನು ಕೂಡ ದೇವರು ದೂರ ಉಪಯೋಗಿಸಿ ನಡೆಸಿದ್ದಾನೆ.
ಇನ್ನು ಮುಂದೆ ಕೂಡ ಪ್ರಯತ್ನಿಸ್ತಾನೆ. ನಾವಿಂದ ಇಡೀ ಪ್ರಪಂಚದಾದ್ಯಂತ ತನ್ನ ಸ್ವಾರ್ಥನ ತಲುಪಿಸತಕ್ಕಂತೆ ದೇವರ ಆತ್ಮನು ನಮ್ಮನ್ನು ಉಪಯೋಗಿಸಿ ನಡೆಸುತ್ತಾನೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಂಧ್ಯಾದ ನಮ್ಮೆಲ್ಲರ ಸಂಘ ದೇವರ ಆತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಾಲೆಲೂಯಾ. దేవుని ఆత్మ నాలో ఉంది మరియు ఇది నాకు స్వతంత్రం ఇస్తుంది. హల్లెలూయా. దేవుని ఆత్మ మనలో ఉంటే మనకి దేవుని ఆత్మ స్వాతంత్రం, ఫ్రీడమ్, ఆమె స్వేచ్ఛం ఇస్తుంది. హల్లెలూయా. దేవుని ఆత్మ మనలో లేకపోతే మనకి స్వాతంత్రం అనేది లేదు. హల్లెలూయా. కాబట్టి మనలో ఎవరు ఉండాలంటే దేవుని ఆత్మ ఉండాల ఖచ్చితంగా. ఆమేన్. హల్లెలూయా. ఉండే వారందరి దగ్గరగా ఆమేన్ చెప్పండి. ఆమేన్. హల్లెలూయా. परमेश्वर की आत्मा मुझ में है और यह मुझे स्वतंत्र देती है. हालेलुया. परमेश्वर की आत्मा मेरे अंदर ही तो मुझको यीशु मसीह स्वतंत्र देता है. हालेलुया. इसलिए हम भी स्वतंत्र में दे हमारे यीशु मसीह की धन्यवाद करेगा. हालेलुया. शंडे डी चंग शन छे हु शन कोंग जो शे जले हुं छे होंग. आमेन. हालेलुया. The Spirit of God is in me and this give me freedom. ದೇವರಾತ್ಮನು ನನ್ನಲ್ಲಿ ಇದ್ದರೆ ನನಗೆ ಸ್ವಾತಂತ್ರ್ಯ ಅನ್ನೋದನ್ನು ದೇವರಾತ್ಮನು ಖಂಡಿತವಾಗಿ ಕೊಡ್ತಾನೆ. ನಾವು ಯಾವ ರೀತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನಾವು ನಮ್ಮ ದೇವರಾದ ಯೇಸುವನ್ನ ನಂಬುವಾಗ, ದೇವರಾತ್ಮನ ನಂಬುವಾಗ ಆತನು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನು ತನ್ನ ಹೆಸರಿನ ಮಹಿಮೆಗಾಗಿ ಆತನು ಉಪಯೋಗಿಸಿ ನಡೆಸಲು ಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯಾ. ಯೇಸು ಕ್ರಿಸ್ತನು ರಕ್ಷಣೆಯಲ್ಲಿ ಬಂದಾಗ ತನ್ನ ಸುವಾರ್ತೆಯ ಆರಂಭದಲ್ಲೇ ಹೇಳ್ತಾನೆ, ಪರಲೋಕ ರಾಜ್ಯವು ಸಮೀಪವಾಯಿತು. ಮಾನಸಾಂತರ ಪಟ್ಟು ಮನುಷ್ಯರಾದ ನೀವು ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿ. ಹಾಗಾಗಿ ಯೇಸು 2000 ವರ್ಷಗಳ ಹಿಂದೆ ಬರ್ತಾನೆ. ಯೇಸು ಸುವಾರ್ತೆಯನ್ನು ಸಾರುವಾಗಲೇ ಏನಾಯ್ತು ಅಂತ ಹೇಳ್ತಾನೆ, ಪರಲೋಕ ರಾಜ್ಯ ಸಮೀಪವಾಯಿತು. ನೀವು ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳಿರಿ ಅಂತ ಹೇಳ್ತಾನೆ. ಹಾಗಾದ್ರೆ ದೇವರ ರಾಜ್ಯ ಮತ್ತೆ ಸಮೀಪದಲ್ಲಿದೆ ಅಂತ ಯೇಸು ಹೇಳ್ತಾನೆ. ಹಾಗಾದ್ರೆ ಈಗ ಸಮೀಪದಲ್ಲಿಲ್ಲ, ಒಂದೇ ಒಂದು ನಿಮಿಷದಲ್ಲೈತೆ. ಒಂದು ನಿಮಿಷ ಪೂರ್ಣ ಬಂದ್ಬಿಟ್ರೆ ದೇವರ ರಾಜ್ಯದಲ್ಲಿ ನಾವೇ ಹೋಗಿ ಸೇರ್ತೇವೆ. ಯೇಸು ನಮ್ಮನ್ನು ಸೇರಿಸ್ಕೊಂಡ್ತಾನೆ. ಇಲ್ಲಿಂದ ದೇವರಾತ್ಮನ ನಮ್ಮನ್ನ ಮತ್ತೆ ಆಕಾಶಕ್ಕೆ ತೆಗೆದುಕೊಂಡು ಹೋಗಿ ಸೇರಿಸುವನಾಗಿದ್ದಾನೆ. ಅಲ್ಲಿಂದ ಯೇಸು ನಮ್ಮ ಕೈ ಹಿಡಿದು ತನ್ನ ಪರಲೋಕದ ಸಾಮ್ರಾಜ್ಯದಲ್ಲಿ ಸೇರಿಸ್ತಾನೆ. ಆಗ ನಮ್ಮಲ್ಲಿ ಏನಿರುತ್ತೆ? ಪರಲೋಕ ರಾಜ್ಯ ಇರುತ್ತೆ. ಹಾಲೆಲೂಯಾ. ನಾವೇ ಪರಲೋಕ ರಾಜ್ಯದಲ್ಲಿ ಇರುತ್ತೇವೆ. ಆದ್ರಿಂದ ಯೇಸು ಬರುವಾಗ ಆತನ ಸ್ವಾರ್ಥ ಹೇಳಿದ ಲೋಕದಲ್ಲಿ ಇದ್ದಾಗ ಪರಲೋಕ ರಾಜ್ಯ ಸಮೀಪವಾಯಿತು. ಮನ ತೆರೀರಿ, ಮನಸ್ಸೊಂದರ ಪಡಿರಿ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡ್ರಿ. ಪರಿಶುದ್ಧವಾದ ಮಾರ್ಗದಲ್ಲಿ ನೀವು ಬನ್ನಿ, ಪರಿಶುದ್ಧ ಮಾರ್ಗದಲ್ಲಿ ನಡೀರಿ, ನಿತ್ಯ ಜೀವದ ಮಾರ್ಗದಲ್ಲಿ ನೀವು ನಿಮ್ಮ ಪ್ರಯಾಣವನ್ನು ಇರಲಿ. ಯಾಕೆಂದ್ರೆ ಈಗ ಕೃಪೆಯ ಸಭೆಯಾದ ನಮಗೆ ದೇವರು ಕೊಟ್ಟಿರುವಂತಹ ಸಮಯ ಕೇವಲ ಒಂದೇ ಒಂದು ನಿಮಿಷ. ಕಣ್ಣು ರೆಪ್ಪೆ ಪಡೆದಷ್ಟೊತ್ತಿಗೆ ನಾವು ಮಾರ್ಪಟ್ಟು ಎತ್ತಲ್ಪಡುತ್ತೇವೆ. ಕಡೆಯ ತುತ್ತೂರಿಗೆ ಮೊದಲಾಗಿ ನಾವು ಎತ್ತಲ್ಪಡುತ್ತೇವೆ. ಆ ತುತ್ತೂರಿ ಯಾವಾಗ ಬದಲಿಸ್ತಾನ ದೇವರ ಆತ್ಮನೂ ಗೊತ್ತಿಲ್ಲ. ಆ ದಿನವಾಗಲಿ ಆ ಗಡಿಗೆಯಾಗಲಿ ಪರಲೋಕದ ತಂದೆಯಾದ ದೇವರಿಗೆ ಹೊರತು ಮಗನಿಗೂ ದೇವದೂತರಿಗೂ ಲೋಕದಲ್ಲಿರುವ ಯಾವ ಸೇವಕರಿಗೂ ಪಾಸ್ಟರ್ಗಳಿಗೂ ಯಾರು ಕೂಡ ಗೊತ್ತಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನೇ ಹೇಳುವವನಾಗಿದ್ದಾನೆ. ಆದ್ದರಿಂದ ಲೋಕದಲ್ಲಿ ಅನೇಕ ಸೇವಕರು ಕೂಡ ಈಗ ಅಂತ್ಯದ ಕ್ಷಣಗಳಲ್ಲಿ ಏಡೇಟಿ ಬರ್ತಾನೆ. ಯೇಸುವಿನ ಬರೋಣ, ಯೇಸುವಿನ ರಹಸ್ಯ ಬರೋಣ, ಏಡೇಟಿ ಬರುತ್ತೆ, ಆ ಡೇಟ್ ಬರುತ್ತೆ, ಈ ತಿಂಗಳು ಬರುತ್ತೆ, ಕೆಲವರು ಸೆಪ್ಟೆಂಬರ್ ತಿಂಗಳಿಗೆ ಬರುತ್ತೆ ಅಂತಾಗಿ ಕೂಡ ಅನೇಕ ಸಭೆಗಳಲ್ಲಿ ಹೇಳಿರುವಂತಹ ಸೇವಕರು ನ್ಯೂಸ್ಗಳು ಅದು ನಮ್ಮವರೆಗೂ ದೇವರ ಆತ್ಮನ ತಿಳಿಯಪಡಿಸಿದ್ದಾನೆ. ಆದ್ರಿಂದ ಸಮಯವಾಗಲಿ, ತಿಂಗಳಾಗಲಿ, ಡೇಟ್ಗಳಾಗಲಿ, ವಾರಗಳಾಗಲಿ, ಇಂಥ ದಿನ ಅಂತ ಯಾವುದೇ ಸೇವಕರು ಹೇಳಿ ಪಾಸ್ಟರ್ಗಳು ಹೇಳಿ ಇದ್ಯಾರನ್ನು ಇದು ಕೂಡ ನೀವು ನಂಬಬೇಡಿ. ಯಾಕೆಂದ್ರೆ ರಹಸ್ಯ ಬರೋಣದ ದಿನವನ್ನ ತಂದೆಯಾದ ದೇವರು ಒಬ್ಬನೇ ತೀರ್ಮಾನ ಮಾಡ್ತಾನೆ. ಆ ದಿನ, ಆ ಸಮಯ, ಆ ಗಳಿಗೆ, ಆ ತಿಂಗಳು, ಆ ವಾರ ಯಾವ ದಿನ ಅನ್ನೋದು
ಅದು ತಂದೆ ದೇವರಿಗೆ ಮಾತ್ರ ಗೊತ್ತು. ಆದ್ರಿಂದ ಲೋಕದ ಯಾವ ಸಭೆಗಳು ಹೇಳಿದ್ರು ಕೂಡ ನಂಬಡಿ, ಯಾವ ಸೇವಕರು ಕೂಡ ಹೇಳಿದ್ರು ನಂಬಡಿ, ಯಾವ ಸಭೆಯ ಜನರು ಕೂಡ ಹೇಳಿದ್ರು ನಂಬಡಿ. ಯಾಕೆಂದ್ರೆ ರಾಸಗಣ ಅನ್ನೋದು ಯಾವ ಮನುಷ್ಯನ ಕೈವಶದಲ್ಲಿ ದೇವರು ಕೊಟ್ಟಿಲ್ಲ, ಯಾವ ಸೇವಕರ ಕೈವಶದಲ್ಲೂ ಕೊಟ್ಟಿಲ್ಲ, ಯಾವ ಸಭೆಯ ವಶದಲ್ಲೂ ಕೂಡ ಕೊಟ್ಟಿಲ್ಲ. ಅದು ದೇವರು ತನ್ನ ವಶದಲ್ಲೇ ಇಟ್ಟುಕೊಂಡಿದ್ದಾನೆ. ಆದ್ರಿಂದ ಆ ದಿನಕ್ಕಾಗಿ ದೇವರಿಗೆ ಮಹಿಮುಂಟಾಗಿ ಆತನು ತನ್ನ ವಶದಲ್ಲಿ ಇಟ್ಟುಕೊಂಡಿರೋದ್ರಿಂದ ನಮಗೆ ಆ ದಿನ ಆ ಸಮಯ ಗೊತ್ತಿಲ್ಲವಾದ ಕಾರಣ ನಾವೆಲ್ಲ ದಿನ ಎಲ್ಲ ಕ್ಷಣ ಸಿದ್ಧರಾಗಿರೋಣ. ರಾಸಗೋಣ ಈಗ ಬಂದು ಈಗಲೇ ನಾವು ಎತ್ತಲ್ಕೊಡೋದಕ್ಕೆ ಸಿದ್ಧರಾಗಿರೋಣ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಹಾಲೆಲೂಯ. ಆದ್ರಿಂದ ದೇವರು ಮತ್ತು ಆತನ ತನ್ನ ವಾಕ್ಯಗಳಲ್ಲಿ ಹೀಗೆ ಹೇಳುವಂತವನಾಗಿದ್ದಾನೆ. ಗಲಾತ್ಯ 5ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವೆಲ್ಲರೂ ಈ ದಿನ ಓದಿಕೊಳ್ಳುವವರಾಗಿರೋಣ. ಅಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರು. ದಾಸತ್ವದ ಭಾಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವರು ಕೇಳಲು ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಾಲೆಲೂಯ. ಹಾಗಾದ್ರೆ ಈ ದಿನ ದೇವರು ಹೇಳ್ತಾರೆ, ಕ್ರಿಸ್ತನು ನಿಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂದು, ಫ್ರೀಡಮ್ ನಲ್ಲಿ ನೀವಿರಬೇಕೆಂಬುದಾಗಿ ಆತನು ನಿಮಗೆ ಬಿಡುಗಡೆ ಕೊಟ್ಟನು. ಯಾವುದರಿಂದ ಬಿಡುಗಡೆ ಕೊಟ್ಟನು? ನಮ್ಮನ್ನ ಪಾಪದಿಂದ ಬಿಡುಗಡೆ ಕೊಟ್ಟನು. ಇದು ನಮಗೆ ಸಿಕ್ಕಂತ ಸ್ವಾತಂತ್ರ್ಯ. ಹಾಲೆಲೂಯ. ಸ್ವಾತಂತ್ರ್ಯ ಅಂದ್ರೆ ದೇವರು ನಮ್ಮನ್ನ ಪಾಪದ ಬಂಧನದಲ್ಲಿ ಇದ್ದಂತ ನಮ್ಮನ್ನ ಆ ಪಾಪದ ಬಂಧನದಿಂದ ಬಿಡಿಸಿ ಇವತ್ತು ದೇವರು ತನ್ನ ಆಲಯದಲ್ಲಿ ನಿಲ್ಲಿಸಿದಾನ. ಈ ಸ್ವಾತಂತ್ರ್ಯ ಕೊಟ್ಟಿರೋದು ಯೇಸು ನಮಗೆ. ಹಾಲೆಲೂಯ. ಈ ಲೋಕದ ಗೌರ್ಮೆಂಟ್ ಯಾವ ಲೋಕದ ಗೌರ್ಮೆಂಟ್ ಆಗಲಿ ನಮಗೆ ಪಾಪದಿಂದ ಬಿಡುಗಡೆಯನ್ನು ಕೊಡುವಂತ ಸ್ವಾತಂತ್ರ್ಯ ಯಾವ ಗೌರ್ಮೆಂಟ್ ಇಲ್ಲ. ಆದ್ರೆ ಒಂದು ಗೌರ್ಮೆಂಟ್ ಇದೆ, ಅದು ಪರಲೋಕದ ಗೌರ್ಮೆಂಟ್. ಈ ಪರಲೋಕದ ಗೌರ್ಮೆಂಟ್ ನಮ್ಮನ್ನ ಪಾಪದ ಬಂಧನದಿಂದ ಬಿಡುಗಡೆ ಮಾಡುತ್ತೆ. ಹಾಲೆಲೂಯ. ಆ ಪರಲೋಕದ ಗೌರ್ಮೆಂಟಿನ ಮಕ್ಕಳು ನಾವು ನೀವೆಲ್ಲರಾಗಿದ್ದೇವೆ. ಹಾಲೆಲೂಯ. ಆದ್ರಿಂದ ದೇವರಾದ ಯೇಸು ಕ್ರಿಸ್ತನೇ ನಮ್ಮನ್ನ ಆ ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದನು. ಆ ಬಿಡುಗಡೆಗಾಗಿ ನಾವು ಯೇಸುವಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾಕೆಂದ್ರೆ ಆತನು ತನ್ನ ಜೀವವನ್ನು ಕೊಟ್ಟು, ಆತನು ನಮಗಾಗಿ ಬಾಸುದೇವನನ್ನು ಅನುಭವಿಸಿದನು. ಆತನು ನಮಗಾಗಿ ಮಣ್ಣಿನ ಕಿರೀಟ ಇಟ್ಟು ಹೊಡೆದಾಗ ಆ ನೋವನ್ನೆಲ್ಲ ಅನುಭವಿಸಿದನು. ನಮಗಾಗಿ ಭಾರವಾದ ಶಿಲುಬೆ ಹೊತ್ತನು. ನಮಗಾಗಿ ತನ್ನ ತಾನೇ ತನ್ನ ಕುರಿಮರಿಯಾಗಿ ಬಲಿಯಾದನು. ಹಾಲೆಲೂಯ. ಅದರ ನಿಮಿತ್ತವಾಗಿ ಯೇಸು ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡಿದನು. ಹಾಲೆಲೂಯ. ಯಾಕೆಂದ್ರೆ ರಕ್ತಧಾರ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಎಲ್ಲ ವೇದಗಳನ್ನು ದೇವರು ತಾನೇ ಹೇಳಿಸಿಕೊಟ್ಟನು. ಹಾಲೆಲೂಯ. ಆದ್ರಿಂದ ನಮ್ಮ ಪಾಪಗಳಿಗೆ ನಾವು ಬಂಧನದಿಂದ ಜೈಲಿಂದ ಹೊರಗಡೆ ಬರಬೇಕಂದ್ರೆ ನಮಗೆ ಬೇಳ್ಕೊಡಿಸಿರುವಂತ ದೇವರು ಅದೇ ಯೇಸು ಕ್ರಿಸ್ತನು. ಹಾಲೆಲೂಯ. ಆತನೇ ನಮ್ಮ ನಿಜವಾದ ವಕೀಲನಾಗಿದ್ದಾನೆ. ಆಮೇಲೆ ಆತ ನಮಗೆ ವಕೀಲನಾಗಿ ನಮ್ಮನ್ನು ಪಾಪದ ಬಂಧನದಲ್ಲಿ ಇದ್ದಂತ ನಮ್ಮನ್ನ ಈಗ ಪರಿಶುದ್ಧ ಮಾರ್ಗದಂತೆ ಹಾಲೆಲೂಯ. ಹಾಗಾದ್ರೆ ಪರಿಶುದ್ಧ ಮಾರ್ಗದಲ್ಲಿ ಬಂದಂತ ನಾವು ಹೇಗಿರ್ಬೇಕು ಎಂಬುದಾಗಿ ಇಲ್ಲಿ ಗಲಾತ್ಯ ಸಭೆಗೆ ಪೌಲನು ಹೇಳುವಾಗ ಪೌಲನ ಮುಖಾಂತರವಾಗಿ ದೇವರು ಇದನ್ನ ಸಭೆಯಾದ ನಮ್ಮನ್ನು ಕೂಡ ಎಚ್ಚರಿಸುವಂತ ಮಾತುಗಳು. ಅದರಲ್ಲಿ ನೀವು ಸ್ಥಿರವಾಗಿ ನಿಲ್ಲಿರಿ. ಹಾಗಾದ್ರೆ ನಮ್ಮ ಪರಿಶುದ್ಧ ಮಾರ್ಗದಲ್ಲಿ ದೇವರು ನಿಮ್ಮನ್ನ ತೆಗೆದುಕೊಂಡು ಬಂದನಲ್ಲ, ನೀವು ಆ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಆಮೇಲೆ ಒಂದು ಲೈಟ್ ಕಂಬ ಎಲ್ಲ ರೋಡಲ್ಲಿ ಗುಣಾಕಿರ್ತಾರೆ, ಅದರಂಗೆ ಸ್ಟ್ರೈಟ್ ಆಗಿ ನಿಂತಿದ್ರೆ ಕರೆಕ್ಟ್ ಆಗಿ ಲೈಟ್ ಕಂಬ ನಿಂತಿದೆ ಅಂತ. ಸ್ವಲ್ಪ ಏನಾದ್ರು ಬಾಳಕ್ಕೋ ಎಡಕ್ಕೋ ವಾಲ್ಕೊಂಡಿದ್ರೆ ನಾವೆಲ್ಲ ಜನ ಹೇಳ್ತಾರೆ, ಯಪ್ಪ ಈ ಕಂಬ ಯಾವಾಗ ಯಾಕಡೆ ವಾಳ್ ಬೀಳುತ್ತೋ ಗೊತ್ತಿಲ್ಲ, ಯಾವ ಮಳೆ ಬೆರುಗಾಲ ಬಿಟ್ಟಾಗೆಲ್ಲ ಬಂದು ಬೀಳುತ್ತೋ ರೋಡಿಗೆ ಗೊತ್ತಿಲ್ಲ ಅಂತ ಎಲ್ಲ ಜನ ಅದು ಕುರಿತಾಗಿ ಭಯ ಕೊಡ್ತಾರೆ. ಅದೇ ರೀತಿ ಆತ್ಮಿಕ ಜೀವಿತದಲ್ಲಿ ನಾವು ಕೂಡ ದೇವರಲ್ಲಿ ಫಿಟ್ ಆಗಿ ನಿಂತಿರ್ಬೇಕು. ಹಾಲೆಲೂಯ. ಆಗ
ನಾವು ದೇವರ ಪರಿಶುದ್ಧವಾದ ಮಾರ್ಗದಲ್ಲಿ ನೇರವಾಗಿ ನಾವು ನಡೆಯಲು ಸಾಧ್ಯ ಆಗುತ್ತೆ. ಅದು ಬಿಟ್ಟು ನಮ್ಮ ಜೀವಿತದಲ್ಲಿ ಒಂದೇ ಒಂದು ಪಾಪಕ್ಕೆ ನಾವು ಅವಕಾಶ ಕೊಟ್ಟರು, ಆ ಪಾಪ ನಮ್ಮನ್ನ ಎಡಕ್ಕಾದ್ರೂ ಬಾಳಿಸುತ್ತೆ ಅಥವಾ ಬಲಕ್ಕಾದ್ರೂ ಬಾಳಿಸುತ್ತೆ ಇಟ್ಕೊಂಡ್ಬರ್ತಾರೆ. ಆಗ ಮುಂದೆ ಒಂದಿನ ಯಾವಾಗ ಬಿರುಗಾಳಿ ಬೀಸುತ್ತೋ, ಯಾವಾಗ ಕಷ್ಟಗಳು ಬರುತ್ತೋ, ಯಾವಾಗ ಹೋರಾಟಗಳು ಬರುತ್ತೋ, ಯಾವಾಗ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುತ್ತೋ, ಆವಾಗ ನಾವು ಹೊಸಕಂದಾಗ ಬಿದ್ದೋಗ್ಬಿಡ್ತೀವಿ. ಲೈಟ್ ಕಂಬಗಳು ಬಿರುಗಾಳಿ ಸುಂಟರುಗಳೆಲ್ಲ ಬಿದ್ದೋಗ್ಬಿಡ್ತಾರೆ. ಕಾರಣ ಅದು ಸ್ಥಿರವಾಗಿ ಭೂಮಿಯಲ್ಲಿ ನಿಂತಿರಲಿಲ್ಲ, ಆದ ಕಾರಣ ಬಿದ್ದೋಯ್ತು. ಹಾಗೆ ಸ್ಥಿರವಾಗಿ ನಾವು ಕೂಡ ಕ್ರಿಸ್ತನಲ್ಲಿ ನಿಂತರೆ ದೃಢವಾಗಿ ನಾವು ನಿಂತಿರ್ತೇವೆ. ಲೈಟ್ ಕಂಬತ್ತರ ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲದೆ ಹೋದ್ರೆ ಬಿರುಗಾಳಿ ಸುಂಟರುಗಾಳಿ ರೀತಿಯಲ್ಲಿ ಅನೇಕ ಶೋಧನೆಗಳು, ಕಷ್ಟಗಳು, ರೋಗಗಳು, ವ್ಯಾಧಿಗಳು ಏನಾದರೂ ಬಂದರೆ ನಮ್ಮ ಜೀವಿತದಲ್ಲಿ ನಾವು ನಿಲ್ಲದೆ ಡಬಾರಂತ ಬಿದ್ದೋಗ್ಬಿಡ್ತೇವೆ. ಆದ್ರಿಂದ ನಾವು ಬಿದ್ದೋಗ್ಬಾರ್ದಂದ್ರೆ ಏನ್ ಮಾಡಬೇಕು? ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳುವವರಾಗಿರ್ಬೇಕು. ಹಾಗಾಗಿ ಆಗ ದೇವರು ತನ್ನ ಹೆಸರಿನ ಮಹಿಮೆಗಾಗಿ ಸಭೆಯಾದ ನಮ್ಮನ್ನ ನಿಮ್ಮನ್ನ ಎಲ್ಲರನ್ನು ಯೇಸು ಕ್ರಿಸ್ತನ ದಿನ ಉಪಯೋಗಿಸಿ ನಡೆಸಲು ಶಕ್ತನಾಗಿದ್ದಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. I must stand from freeing in freedom. Hallelujah. ನಾವು ಖಡಾಖಂಡಿತವಾಗಿ ಯೇಸು ಕ್ರಿಸ್ತನು ಕೊಟ್ಟಿರುವ ಸ್ವಾತಂತ್ರ್ಯದಲ್ಲಿ, ಆ ಪರಿಶುದ್ಧ ಮಾರ್ಗದಲ್ಲಿ ನಾವು ಹೇಗೆ ನಿಲ್ಲಬೇಕಂದ್ರೆ ಸ್ಥಿರವಾಗಿ ನಿಲ್ಲಬೇಕು. ಸ್ಥಿರವಾಗಿ ನಾನು ನಿಂತರೆ ಆವಾಗ ನಾನು ಕರೆಕ್ಟಾಗಿ ದೇವರ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಆಗುತ್ತೆ. ಸ್ಥಿರವಾಗಿ ನಿಲ್ಲದೆ ಹೋದಾಗ ನಮ್ಮ ಮೇಲೆ ಬೀಸುವಂತ ಶೋಧನೆಗಳು, ಕಷ್ಟಗಳು, ರೋಗಗಳು ಬಂದಾಗ ನಾವು ದಿಢೀರಂತ ಬಿದ್ದು ಹೋಗ್ಬಿಡ್ತೇವೆ. ಆದ್ರಿಂದ ನಾವು ದೃಢವಾಗಿ ನಾವು ನಿಲ್ಲುವಂತವಾಗಿರಬೇಕು. ಈ ಸಮಯದಲ್ಲಿ ಭಾರತ ದೇಶ 79 ವರ್ಷಗಳ ಸ್ವಾತಂತ್ರ್ಯದ ದಿನವನ್ನ ಆಚರಣೆ ಮಾಡ್ತಾ ಇದೆ. ಆದಾಗ್ಯೂ ಭಾರತ ದೇಶದಲ್ಲಿ ಎಲ್ಲಾ ಜನರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕೆಂದ್ರೆ ಅನೇಕ ಹಳ್ಳಿಗಳಲ್ಲೂ, ಊರುಗಳಲ್ಲೂ, ಗ್ರಾಮಗಳಲ್ಲೂ ಇನ್ನೂ ಕೂಡ ಜಾತಿ, ಮತ, ಭೇದ ಭಾವಗಳು ಎಂಬ ಸೈತಾನನ ಗುಣಲಕ್ಷಣಗಳು ನಾವು ಕಾಣುವಂತಾಗಿದೆ. ಆಮೆನ್, ಹಲ್ಲೆಲೂಯಾ. ಆದ್ರಿಂದ ಅನೇಕ ದೇಶಗಳು, ನಮ್ಮ ಭಾರತ ದೇಶಗಳಲ್ಲಿ ಮುಖ್ಯವಾಗಿ ಜಾತಿ, ಮತ ಭೇದ, ಭಾಷೆ ಭೇದ ಇವು ಅನೇಕವು ನಮ್ಮ ದೇಶದಲ್ಲಿದೆ. ಆದರೆ ಸ್ವಾತಂತ್ರ್ಯದ ಕುರಿತು ಆಚರಣೆ ಮಾಡ್ತಾ ಇದ್ದೇವೆ, ಸಂಭ್ರಮ ಪಡ್ತಾ ಇದ್ದೇವೆ. ಆದರೆ ಇನ್ನೂ ಅನೇಕ ಊರುಗಳಲ್ಲಿ, ಗ್ರಾಮಗಳಲ್ಲಿ ಕೀಳ್ ಜಾತಿಯವರಾದ್ರೆ ನೀವು ನಮ್ಮ ಊರಲ್ಲಿ ಕಾಲಿಟ್ಬೇಡಿ, ನೀವು ಕಾಲಿಟ್ರೆ ನಿಮ್ಮನ್ನ ಊರಿಂದ ಬಹಿಷ್ಕಾರ ಮಾಡ್ಬಿಡ್ತೀವಿ, ನಮ್ಮ ಊರೊಳಗೆ ನಿಮ್ಮನ್ನು ಬಿಡಿಸ್ಕೊಳ್ಳಲ್ಲ ಎಂಬುದಾಗಿ ಅನೇಕ ಊರಿನಲ್ಲಿರುವ ಜನರು ಹೇಳುವಂತ ಮಾತು. ಅನೇಕ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ, ಕೀಳ್ ಜಾತಿಯವರು ಯಾವುದೇ ಕಾರಣಕ್ಕೂ ದೇವಸ್ಥಾನದ ವಸ್ತು ಕೂಡ ತುಳಿಯಂಗಿಲ್ಲ. ನೀವು ತುಳಿದ್ರೆ ನಿಮಗೆ ಬೀಳ್ತಾರೆ ಒದೆಗುವುದಾಗಿ ಅವ್ರನ್ನ. ಅಂಥವ್ರು ಅನೇಕ ದೇವಸ್ಥಾನಗಳ ಖಾಲಿ ಕೊಟ್ಟು ಸಾಕು, ಅಂಥವ್ರನ್ನ ಕಮ್ಮಂಗೆ ಹಾಕಿ ಕಂಡು ನಾಯಿ ಥರ ಹೊಡೆದಾಕ್ಬಿಡ್ತಾರೆ. ಈ ರೀತಿಯಾಗಿ ಅಂತ ಭೇದ ಭಾವಗಳು ಇನ್ನೂ ಎಲ್ಲಿದೆ ಅಂದರೆ ಭಾರತ ದೇಶದಲ್ಲಿ ಇದೆ. ಯಾಕೆ ಅನೇಕ ನಾವು ದೇಶಗಳಲ್ಲಿ ನೋಡುವಾಗ ಅನೇಕ ಊರುಗಳಲ್ಲಿ ಇದರ ಸುದ್ದಿ ಇನ್ನೂ ಇದೆ. ಇನ್ನು ಭಾರತೀಯರಾದ್ರೆ ಅನೇಕರು ಕೂಡ ಒಂದೊಂದು ಊರುಗಳಲ್ಲಿ ಊರಿಂದ ಆಚೆಗೆ ಇಟ್ಕೊಡ್ತಾರೆ. ಈ ರೀತಿಯಾದಂಥ ವಿಷಯಗಳು ಕೂಡ ಭಾರತ ದೇಶದಲ್ಲಿ ನಡೆದಿದೆ. ಅನೇಕ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ನಡೆದಿದೆ. ಯಾಕೆಂದ್ರೆ ಇನ್ನೂ ಅವರು ಭೇದ ಭಾವ ಮಾಡುವಂಥವ್ರಾಗಿದ್ದಾರೆ. ಆದರೆ ಸ್ವಾತಂತ್ರ್ಯ ಬಂದಿರೋದು ನಾವು ಭೇದ ಭಾವ ಮಾಡುವುದಕ್ಕಲ್ಲ. ಸ್ವಾತಂತ್ರ್ಯ ನಮಗೆ ಹೇಳಿಕೊಡುವಂಥ ವಿಷಯ ನಾವೆಲ್ಲರೂ ಒಂದೇ ಎಂಬುದಾಗಿ. ಹಲ್ಲೆಲೂಯಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವರು ಭೇದ ಭಾವಗಳು ಭಾರತ ದೇಶದಲ್ಲಿ ಹೆಚ್ಚಾಗಿದೆ ಅನ್ನುವಂತ ಅವರು ಗೊತ್ತಿದ್ದರಿಂದಾನೆ ಸಂವಿಧಾನದಲ್ಲಿ ಅವರು ಬರೆಯುವಾಗಲೂ ಕೂಡ ಬರೆದ್ರು, ದೇಶದಲ್ಲಿ ಭೇದ ಭಾವ ಇರಬಾರ್ದು ಎಂಬುದಾಗಿ. ಯಾಕಂದ್ರೆ ಅದು ಮುಂದೆ ಶತ್ರುವಾಗಿ ನಮ್ಮ ಜನತೆಯಾದ ನಮಗೇನೆ ಅದು ವಿರುದ್ಧವಾಗಿ ನಿಲ್ಲುವಂಥದ್ದು. ಆದ್ದರಿಂದ ಅನೇಕ ಊರುಗಳಲ್ಲಿ, ಗ್ರಾಮಗಳು ಈ ಭೇದ ಭಾವ ಉಂಟಾಗಿರುವುದರ ನಿಮಿತ್ತವಾಗಿ ಹೊಡೆದಾಟ, ಬಡದಾಟ ಉಂಟಾಗುತ್ತೆ. ಅನೇಕರು ಇವರು ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ, ಇವ್ರ ವಿರುದ್ಧ ಅವ್ರು ಮಾತಾಡ್ತಾರೆ. ಹೀಗೆ ಅನೇಕ ಜನರು ಮಾತಾಡ್ತ, ಹೊಡೆದಾಟ, ಬಡದಾಟ ಎಲ್ಲ ಆಗಿ ನಂಬಿಕೆ ಮಾಡ್ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಘಟನೆಗಳು ದೇಶದಲ್ಲಿ ಅನೇಕ ಹಳ್ಳಿ ಗ್ರಾಮಗಳಲ್ಲಿ ನಡೀತಾ ಇದೆ.
ಆದ್ದರಿಂದ ಅಭಿಷೇಕಾಗಿ ಸಭೆ ನಿರಂತರವಾಗಿ ಪ್ರಾರ್ಥಿಸುವಂಥದ್ದಾಗಿರ್ಬೇಕು. ಏನಂದರೆ ದೇಶದಲ್ಲಿ ಭೇದ ಭಾವಗಳು ತೊಲಗಬೇಕು, ಎಲ್ಲರೂ ಸಮಾನರು ಎಂಬ ಮನಸ್ಥಿತಿ ಎಲ್ಲರೂ ಉಂಟಾಗಬೇಕೆಂಬುದಾಗಿ ಈ ದಿನ ಸಭೆ ಜನರಾದ ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋರು ಆಮೇಲೆ ಹೇಳೋಣ, ಪ್ರಾರ್ಥನೆ ಮಾಡದೇ ಇರೋರು ಆಮೇಲೆ ಹೇಳೋಣ. ಸ್ತೋತ್ರ. ಎಲ್ಲರ ಎಚ್ಚರವಾಗಿರ್ಬೇಕು. ಸ್ತೋತ್ರ. ಹಾಗಾದ್ರೆ ದೇವರಾತ್ಮನು ನಮ್ಮನ್ನ ಎಚ್ಚರಪಡಿಸಿದಂತ ವಿಷಯಗಳಲ್ಲಿ ನಾವು ಎಚ್ಚರವಾಗಿರ್ಬೇಕು. ಆಮೇಲೆ ದೇವರಾತ್ಮ ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ, ನೀವು ನಿಮಗೆ ಕೊಟ್ಟಿದ್ದೀನಿ ನಾನು ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯದಲ್ಲಿ ನೀವು ದೃಢವಾಗಿ ನಿಲ್ಲಿರಿ, ನಾನು ನಿಮಗೆ ನಿಲ್ಲಿಸಿದಂಥ ಸ್ಥಳದಲ್ಲಿ ನಿಲ್ಲಿರಿ, ನಿಮ್ಮನ್ನು ನಾನು ಬಾಣಗಳಂತೆ ಉಪಯೋಗಿಸ್ತೇನೆ, ನಿಮ್ಮನ್ನು ನಾನು ಸೇವೆಗಳನ್ನು ಉಪಯೋಗಿಸ್ತೇನೆ, ನಿಮ್ಮನ್ನು ನಾನು ಸ್ವಾರ್ಥಕ್ಕೆ ಉಪಯೋಗಿಸ್ತೇನೆ, ನಿಮ್ಮನ್ನು ಯಾವ ದೇಶಕ್ಕಾಗಿ ಸೃಷ್ಟಿ ಮಾಡುತ್ತೇನೋ ಆ ದೇಶಕ್ಕಾಗಿ ನಾನು ನಿಮ್ಮನ್ನು ಉಪಯೋಗಿಸಿ ನಡೆಸಲು ಶಕ್ತನ ನಮ್ಮ ದೇವರು ಎಂಬುದಾಗಿ ಇದನ್ನ ಸಭೆಯಾದ ನಮ್ಮನ್ನು ದೇವರ ಆತ್ಮನು ಈ ಸ್ವಾತಂತ್ರ್ಯದ ದಿನದಂದು ಆತನು ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಕುರಿತಾಗಿ ಈ ದಿನ ನಮ್ಮ ಸಂಘ ಮಾತನಾಡ್ತಾ ಇದ್ದಾನೆ. ಆತ ನಮಗೆ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಅಂದ್ರೇನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಕತ್ತಲಲ್ಲಿರುತ್ತಂತ ನಮ್ಮನ್ನ ಆತನ ಬೆಳಕಾಗಿ ಮಾಡಿದ್ದಾನೆ. ಆದ್ದರಿಂದ ದೇವರು ಹೇಳೋದು, ನೀವೀಗ ಲೋಕಕ್ಕೆ ಬೆಳಕಂದ್ರೆ ಆದರೆ ಲೋಕಕ್ಕೆ ಬೆಳಕಾದ ನಾವು ಲೋಕದ ಜನರಿಗೆ ಸುವಾರ್ತೆನ ಹೇಳುವವರು ಬೆಳಕು. ಹಾಲೆಲೂಯಾ. ಸುವಾರ್ತೆ ಹೇಳದೇ ಇರೋರು ಇನ್ನೂ ಏನಂತ ಅರ್ಥ? ಕತ್ತಲೆ ಅಂತ ಅರ್ಥ. ಕತ್ತಲೆ ಯಾರಿಗೆ ಸೂಚನೆ ಅಂದರೆ ಅದು ಸೈತಾನನಿಗೆ ಸೂಚನೆ. ಹಾಗಾಗಿ ಇವತ್ತಿನಿಂದ ದೇವರ ಮಕ್ಕಳಾದ ನಾವು ಸುವಾರ್ತೆ ಸಾರುವಂಥ ಗುಂಪಿನಲ್ಲಿರೋಣ, ನಾವು ಬೆಳಕು ಅಂತ ನಿರೂಪಿಸೋಣ. ಬೆಳಕಾದ ನಮ್ಮ ದೇವರನ್ನ ನಾವು ಮಹಿಮೆ ಪಡಿಸೋಣ. ಬೆಳಕಾದ ನಮ್ಮ ಯೇಸುವಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ನಾವು ಆದ್ದರಿಂದ ದೇವರಾತ್ಮ ಈ ದಿನ ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಸಂಘ ಆತನ ವಿಶೇಷವಾಗಿ ಮಾತನಾಡಿದ ಎಲ್ಲ ವಾಕ್ಯಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಕಡೆಯದಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ನಮ್ಮ ದೇವರೇ, ನಿನ್ನ ಕೃಪೆನ ನಮ್ಮ ಭಾರತ ದೇಶಕ್ಕೆ ಅಧಿಕವಾಗಿ ದಯಪಾಲಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಈ ಭಾರತ ದೇಶದ ಹೆಸರನ್ನ ಕ್ರಿಸ್ತ ಪೂರ್ವದಲ್ಲಿ ಕರ್ತನೆ ನೀನು ನಿನ್ನ ಸತ್ಯವೇದದಲ್ಲಿ ಇಂದು ಸ್ಥಾನವಾಗಿ ಬರೆಸಿಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಹಾಗಾದರೆ ಈ ದೇಶವು ಅವತ್ತಿಗೆ ನೀನು ಕಂಡಂತ ದೇವರು ಈ ದೇಶದ ಮೇಲೆ ಕ್ರಿಸ್ತ ಪೂರ್ವ ಕಾಲದಲ್ಲೇ ಯೋಜನೆಯನ್ನ ರೂಪಿಸಿದಂತ ದೇವರು ನೀನಾಗಿದೆ. ಈ ದೇಶದಲ್ಲಿ ನಾವು ಹುಟ್ಟಬೇಕೆಂಬುದಾಗಿ ತೀರ್ಮಾನಿಸಿ ಮಾಡಿದಂತ ದೇವರು ಅದು ನೀನೆ. ಈ ದೇಶದಲ್ಲಿ ನೀನು ನಾವು ಜೀವಿಸುವಂತೆ ಆಶೀರ್ವಾದ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ದೇಶಕ್ಕೆ ನೀನು ನಮಗೆ ಹೇಳಿದ್ದೆ, ನೀನೇ ಬೆಳಕಿನದಾಗಿ, ಅದಕ್ಕಾಗಿ ಸ್ತೋತ್ರ. ಹೌದೇವರು ಈ ದೇಶಕ್ಕೆ ನಮ್ಮ ಬೆಳಕಾಗಿ ಇಟ್ಟಿರುವಾಗ, ಈ ಸಭೆ ಜನರನ್ನ ಬೆಳಕಾಗಿ ಇಟ್ಟಿರುವಾಗ ನಾವು ಈ ದೇಶಕ್ಕೆ ಬೆಳಕು ಕೊಡುವವರಾಗಿರುವಂತೆ ಆಶೀರ್ವದಿಸು ಮಾಡಿಸಪ್ಪ ಈ ದಿನದಿಂದಲೇ. ಯಾಕಂದ್ರೆ ದೇವರೇ ಇನ್ನೂ ಅನೇಕರಿಗೆ ಸ್ವಾರ್ಥ ನಾವು ಸಾರಿಲ್ಲಪ್ಪ, ನಮ್ಮನ್ನು ಕ್ಷಮಿಸಿದ್ದು ನಾವು ಕೇಳ್ಕೊಳ್ತೇವೆ. ಯಾಕೆಂದ್ರೆ ಇಷ್ಟು ವರ್ಷದಲ್ಲಿ ಈ ಭಾರತ ದೇಶದ ಎಲ್ಲ ಜನರ ರಕ್ಷಣೆ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಕಾರಣ ಸಭೆಯಲ್ಲಿ ಸುವಾರ್ತೆ ಹೇಳಿಲ್ಲಪ್ಪ. ಹೌದೇವ್ರೆ, ಇದು ನಮ್ಮ ತಪ್ಪೆ, ನಮ್ಮನ್ನು ಕ್ಷಮಿಸು. ಸುವಾರ್ತೆಗೆ ಕಳಿಸಿಕೊಡ್ಬೇಕಾದಂತ ಸೇವಕರು ಕಳಿಸಿಕೊಳ್ಳಿಲ್ಲ, ಇದು ಸೇವಕರ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸಪ್ಪ. ದೇವರೇ ನಮ್ಮೆಲ್ಲ ತಪ್ಪುಗಳನ್ನ ಮನ್ನಿಸು. ದೇವರೇ ಸಭೆಗಳು ಸೇವಾರ್ತೆ ಸಾರುವವರನ್ನ ಕಳಿಸಿಕೊಡುವಂತೆ ಎಲ್ಲ ಸೇವಕರ ಸಂಘ ದೇವಾತ್ಮನೆ ಕಾರ್ಯವನ್ನು ಮಾಡು. ನೀನು ತಾನೇ ಮಾತನಾಡಿ ಎಂದು ನಾವು ಪ್ರಾರ್ಥಿಸ್ತೇವೆ. ಸುವಾರ್ತೆಗೆ ಹೋಗುವಂಥವ್ರು ಯೇಸು ನಾಮದಲ್ಲಿ ಲೋಕದಾದ್ಯಂತ ದೇಶದಾದ್ಯಂತ ಎಲ್ಲೆಲ್ಲಿ ಎಲ್ಲ ಸಭೆಗಳು ಎಲ್ಲೆಲ್ಲಿ ಯೇಸುಗಳನ್ನ ಸುವಾರ್ತೆಗಾಗಿ ನಾವು ಕಳಿಸಿಕೊಡುತ್ತೇವೆ. ಇವರು ಸುವಾರ್ತೆಗಾಗಿ ಹೋಗಿ ಬೆಲೆ ಇದ್ರು ಬೆಲೆಯನ್ನು ಕುಯ್ದು ಮುಗಿಸಲು. ಯಾಕೆಂದ್ರೆ ನೀನು ರಾಮಸಭಾವನ ಇವತ್ತೇ ಬಂದ್ರೆ ನಾಳೆ ಸುವಾರ್ತೆ ಸಾಗುವ ದಿನವೇ ಇರಲ್ಲ ನಮಗೆ. ಅದಕ್ಕಾಗಿ ಸ್ತೋತ್ರ ದೇವರೇ, ಈ ದಿನ ನಮಗೆ ಸ್ವಾರ್ಥ ದಿನ ಕೊಟ್ಟಿರುವಾಗ ಈ ದಿನನೇ ನಾವು ಸ್ವಾರ್ಥ ಸಾಗ ಮುಗಿಸುವಂತೆ ಆಶೀರ್ವದಿಸು. ಯಾಕೆಂದ್ರೆ ನಿನ್ನ ರಾಸಗೋಣ ನಮ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲವಾದ ಕಾರಣ ನಿನ್ನ ಬಾರೊಳಗಾಗಿ ನಾವು ಸ್ವಾರ್ಥನ ಸಾರಿ ಮುಗಿಸುವಂತೆ ದೇಶದಾದಂಥ ಲೋಕದಾದಂಥ ನೀನು ಆಶೀರ್ವದಿಸಿ, ನೀನೇ ನಮ್ಮನ್ನು ಲೋಕದಾದಂಥ ದೇಶದಾದಂಥ ಉಪಯೋಗಿಸಿ ನಡೆಸು. ಅದು ಮಹಿಮೆಗೆ ಸಲ್ಲಲು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಪ್ರತಿಯೊಬ್ಬ ದೇಶದ ಪ್ರಜೆಗಳನ್ನು ಆಶೀರ್ವದಿಸು ದೇವರೇ. ಭಾರತ ದೇಶದಲ್ಲಿ ಭೇದ ಭಾವವನ್ನು ಉಂಟು ಮಾಡುವಂತ ಸೈತನ ಆತ್ಮ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಎಂದು ನಾವು ಆಜ್ಞಾಪಿಸುತ್ತೇವೆ.
ಯೇಸುವಿನ ನಾಮದಲ್ಲಿ ದೇಶದಲ್ಲಿರುವಂಥ ಭೇದ ಭಾವಗಳು, ಜಾತಿ ಭೇದ ಭಾವಗಳು, ಭಾಷೆ ಭೇದ ಭಾವಗಳು, ಕೀಳ್ಜಾತಿ ಮೇಲ್ಜಾತಿ ಎನ್ನುವ ಭೇದ ಭಾವಗಳು ಇವೆಲ್ಲವೂ ತೊಲಗಿರುವಾಗಲೇ ಯೇಸುವಿನ ನಾಮದಲ್ಲಿ ಎಲ್ಲವೂ ನೀಗುವಾಗಲೇ ಎಂದು ಆಜ್ಞಾಪಿಸುತ್ತಾರೆ. ಸೈತಾನವನ್ನು ಉಂಟು ಮಾಡುವ ಎಲ್ಲ ಭೇದ ಭಾವಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಿ. ದೇಶದಲ್ಲಿ ದೇವರೇ ಎಲ್ಲರೂ ಒಂದೇ, ಎಲ್ಲರೂ ಸಮಾನರು, ಎಲ್ಲರೂ ಐಕ್ಯರಾಗಿರುವಂತೆ, ಅನ್ಯೋನ್ಯವಾಗಿ ನಡೆಯುವಂತೆ, ಜೀವಿಸುವಂತೆ, ಅಣ್ಣ ತಮ್ಮಂದಿರಂತೆ ಜೀವಿಸುವಂತೆ ಭಾರತ ದೇಶಕ್ಕೆ ನಿನ್ನ ಪ್ರೀತಿಯನ್ನು ತೋರಿಸುತ್ತೇವೆ. ನಿನ್ನ ಮಕ್ಕಳನ್ನು ಅಂತ ಪ್ರೀತಿಯನ್ನು ತೋರಿಸುವವರನ್ನಾಗಿ ಮಾರ್ಪಡಿಸುತ್ತೇವೆ. ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಲಿಲ್ಲ ಹೇಳ್ಕೊಟ್ಟಿದ್ದನ್ನ ದೇವರೇ ನಿನ್ನ ಸಭೆ ಸೇವಕರು, ಸಭೆಯಲ್ಲಿರುವ ಜನರೆಲ್ಲರೂ ಮಾಡತಕ್ಕಂತೆ ಆಶೀರ್ವದಿಸಿ ನಡೆಸು. ಸಭೆ ಮಾದರಿ ಆಗದೆ ಹೋದ್ರೆ ಲೋಕದವರು ಎಂದಿಗೂ ಬದಲಾಗೋದು ಸಾಧ್ಯನೇ ಇಲ್ಲ ಅಂತ ನೀನು ಹೇಳಿದ್ದಿ. ಯಾಕಂದ್ರೆ ದೇವರೇ ಸಭೆನ ನೀನು ಪರಲೋಕಕ್ಕೆ ಸೂಚನೆಯಾಗಿಟ್ಟಿದ್ದೆ. ಪರಲೋಕವಾದ ದೇವರೇ ನೀನು ಎಲ್ಲವನ್ನು ಪ್ರೀತಿಸುವ ದೇವರಾಗಿದ್ದೆ. ಅದರಿಂದ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬರನೇ ಮಗನನ್ನ ಕೊಟ್ಟು ಅಂದರೆ ಅದೇ ಪ್ರೀತಿ ಸಭೆಯಲ್ಲಿರೋ ಪ್ರತಿಯೊಬ್ಬ ದೇವ ಮಕ್ಕಳನ್ನು, ಸಭಾ ಸೇವಕರು, ಎಲ್ಲರಲ್ಲೂ ಎಲ್ಲ ಸಭೆಗಳಲ್ಲೂ ಇರತಕ್ಕಂಥ ದೇವರಾತ್ಮನೇ ನೀನು ಆಶೀರ್ವದಿಸು. ಈ ಪ್ರೀತಿಯನ್ನು ಹೊಂದಿರುವಂಥ ಸಭೆ ಜನರೆಲ್ಲರೂ ಲೋಕವನ್ನು ಕೂಡ, ಲೋಕದಲ್ಲಿರುವ ಜನರನ್ನು ಕೂಡ, ದೇಶದಲ್ಲಿರುವ ಜನರೆಲ್ಲರನ್ನು ಕೂಡ ಅದೇ ಪ್ರೀತಿಯಿಂದ ಪ್ರೀತಿಸುವಂತೆ ಆಶೀರ್ವದಿಸು. ನಿನ್ನ ಪರಲೋಕದ ಪ್ರೀತಿ ನಿನ್ನ ಸಭೆಯಲ್ಲಿ ಏರಾಳವಾಗಿ ದಯಪಾಲಿಸುವುದ. ಪರಲೋಕದ ಪ್ರೀತಿಯಿಂದ ಲೋಕದ ಎಲ್ಲ ಜನರನ್ನ, ಎಲ್ಲ ವ್ಯಕ್ತಿಗಳನ್ನ ಅದೇ ರೀತಿ ಪ್ರೀತಿಸುವಂತೆ ಆಶೀರ್ವದಿಸು. ರೋಗದಲ್ಲಿರುವವರನ್ನ ಯೇಸುವೆ ನೀನು ಮತ್ತು ಗುಣಪಡಿಸಿದ ಹಾಗೆ ನಿನ್ನ ಮಕ್ಕಳು ಕೂಡ ಗುಣಪಡಿಸುವಂತರನ್ನಾಗಿ ಆಶೀರ್ವದಿಸು. ಕುಷ್ಠವ್ಯಾಧಿಗಳು, ಕೊರೋನಾ ರೋಗಗಳನ್ನು ನೋಡಿ ಅವರಲ್ಲಿ ಧೈರ್ಯವಾಗಿ ನಿಲ್ಲತಕ್ಕಂತೆ ಧೈರ್ಯದ ಆತ್ಮವನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸು. ಅನೇಕರು ಹೇಳಿಗಳಾಗಿ ಇದ್ದಾರಪ್ಪ, ಅಂಥವರಿಗೆ ನಿನ್ನ ಆತ್ಮನನ್ನು ದಯಪಾಲಿಸು. ಅವರು ಧೈರ್ಯದಿಂದ ಕುಷ್ಠರೋಗಿಯಾಗಿ ಕೊರೋನಾ ರೋಗ ಅಂತ ಅದೇ ಭಯಾನಕ ರೋಗಗಳು ಮುಂದೆ ಬಂದಿರ್ತಾರೆ ಅಂತ ನೀನು ಹೇಳಿದೀಯ. ಎಷ್ಟೇ ಭಯಾನಕ ರೋಗ ಬಂದರೂ ನಮ್ಮನ್ನು ಗುಣಪಡಿಸುವ ಯೇಸು ಆರೋಗ್ಯದಾಯಕರು ನೀನಿರುವಾಗ ನಿನ್ನ ಮಕ್ಕಳು ಕೂಡ ಅದೇ ಧೈರ್ಯದಿಂದ ಇರುವಂಥ ಆಶೀರ್ವಾದ, ಅದೇ ಧೈರ್ಯದಿಂದ ಅವರು ರೋಗದವರ ಮೇಲೆ ಕೈ ಇಟ್ಟುವ ಪ್ರಾರ್ಥಿಸುವಾಗ ಬಿಡುಗಡೆ ಉಂಟಾಗಲಿ. ಒಂದು ಮಾತು ಹೇಳುವಾಗ ಬಿಡುಗಡೆ ಉಂಟಾಗಲಿ. ಆದಿ ಸಭೆ ಜನರ ಶಿಷ್ಯರು ರೋಡಲ್ಲಿ ನಡ್ಕೊಂಡು ಹೋದ್ರೆ ಸಾಕು, ಅವರ ನೆರಳು ಬಿದ್ದರೆ ಸಾಕು, ರೋಗದಲ್ಲಿರುವ ಜನರು ಗುಣವಾಗ್ತಿದ್ರು. ಆ ರೀತಿಯಾಗಿ ನೀನು ನಮ್ಮನ್ನು ಆಶೀರ್ವದಿಸು, ಸಭೆಯನ್ನು ಆಶೀರ್ವದಿಸು, ಸಭಾ ಸೇವಕರನ್ನು ಆಶೀರ್ವದಿಸು, ಸಭೆಯ ಜನರನ್ನು ಆಶೀರ್ವದಿಸು. ಇವರು ಹೋಗುವಾಗ ಬರುವಾಗಲೂ ಯಾವುದೇ ರೋಗಸ್ಥರು ಇರುವುದಾದ್ರೆ ಇವರ ನೆರಳುಗಳು ಕೂಡ ಬಿಟ್ಟರೆ ಸಾಕು, ಅವರೆಲ್ಲ ಗುಣ ಆಗುತ್ತಾಕುವಂತೆ ನಿನ್ನ ಮಕ್ಕಳನ್ನು ಬಲಿಷ್ಠವಾಗಿ, ಅತ್ಯಂತ ವೇಗವಾಗಿ, ಫಲವಾಗಿ ದೇಶವಾದ ಈ ಭಾರತ ದೇಶದಲ್ಲಿ ಉಪಯೋಗಿಸಿ ನಡೆಸು. ಈ ಅದ್ಭುತಗಳನ್ನು ಕೂಡ ಕಂಡು ಬರುವಂಥ ಆತ್ಮಗಳು ಅನೇಕರಿದ್ದಾರೆ. ಆ ಎಲ್ಲ ಆತ್ಮಗಳು ಈ ಅದ್ಭುತಗಳನ್ನು ಕಂಡುಕೊಂಡು ಬರತಕ್ಕಂಥ ದೇವರಾತ್ಮನೆ ನೀನು ಅದ್ಭುತವನ್ನು ಭಾರತ ದೇಶದಲ್ಲಿ ಆರಂಭ ಮಾಡು. ಅವರ ಮಹಿಮೆ ನಿನಗೆ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ದೇವರಿಗೆ ನಿನ್ನ ಸ್ವಾರ್ಥ ಕೇಳಿ ನಮ್ಮವರು ಬರೋರಿದ್ದಾರೆ, ಅವರೆಲ್ಲ ಸ್ವಾರ್ಥನ ನಂಬಿ ಕೇಳಿ ಬರತಕ್ಕಂಥ ಆಶೀರ್ವದಿಸು. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಬರಬೇಕೆಂಬುದಾಗಿ ಜಗದುತ್ಪತ್ತಿಗೆ ಮುಂಚೆ ಯೋಜನೆಯನ್ನು ರೂಪಿಸಿದ ಪರಲೋಕದ ತಂದೆ, ನಿನ್ನ ಯೋಜನೆಯಂತೆ ನಿನ್ನ ಚಿತ್ತದಂತೆ ಆದದ ಆತ್ಮಗಳಾದ ರೀತಿಯಾಗಿ ಬರತಕ್ಕಂಥ ಕಾರ್ಯವನ್ನು ದೇವರಾತ್ಮನೇ ನೀನು ಕಾರ್ಯವನ್ನು ಮಾಡು, ನಿನ್ನ ಅದ್ಭುತವನ್ನು ಮಾಡು. ನಿನ್ನ ಸಭೆಯನ್ನು ಅದಕ್ಕಾಗಿ ನಿನ್ನ ಮಹಿಮೆಗಾಗಿ ಪ್ರತಿಯೊಬ್ಬರನ್ನ ಜಗತ್ತಿನಾದಂಥ ದೇಶದಾದಂಥ ನೀನು ಉಪಯೋಗಿಸಿ ನಡೆಸಿ ಎಲ್ಲರನ್ನು ಆಶೀರ್ವದಿಸು. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನ ಅದ್ಭುತವಾದ ನಿನ್ನ ಜೀವ ವಾಕ್ಯದ ಮುಖಾಂತರವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರಾತ್ಮನು ನಮ್ಮಲ್ಲಿ ಉಂಟು, ನಮಗೆ ಬಿಡುಗಡೆ ಕೊಟ್ಟು ಅದೇ ದೇವರಾತ್ಮನೇ ನಿನಗೆ ಸ್ತೋತ್ರ. ನಿಮ್ಮ ದೇಶದಲ್ಲೂ ಕೂಡ ಬಲವಾದ ಬಿಡುಗಡೆಗಳು ಉಂಟಾಗಿ ಮುಂದೆ ದೇಶದಲ್ಲಿ ನಮ್ಮಿಂದ, ನಮ್ಮ ಸಭೆಯಿಂದ ಉಜ್ಜೀವನವು ದೇಶದಲ್ಲಿ ಲೋಕದಲ್ಲೂ ವ್ಯಾಪಿಸತಕ್ಕಂತೆ ದೇವರಾತ್ಮನೆ ನೀನು ಅದ್ಭುತವನ್ನು ಮಾಡುತ್ತೆ. ಅದಕ್ಕಾಗಿ ಸ್ತೋತ್ರ. ನಮಗಾಗಿ ಎಲ್ಲವನ್ನ ಮಾಡುವ ದೇವರು ನೀನಲ್ಲ, ಎಲ್ಲವನ್ನ ಮಾಡಿ ಮುಗಿಸಿರುವಂಥ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದ್ರು ನಡೆಸಿದಂಥ ಯಾಕನೇ ಸಹ ನಮ್ಮ ದೇವರು ಇನ್ನು ಮುಂದೆ ಕೂಡ ನಮ್ಮನ್ನ ದೇವರಾತ್ಮನೆ ನೀನೇ ನಿನ್ನ ಚಿತ್ರದಂತೆ ನಡೆಸು. ಯಾರಾದರೆ ಆಗಿನ ಮಾಂಸದವರು ನೀನಿದು ನಡೆಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನೀನು ನಡೆಸು. ಅದರೆಲ್ಲ ಮಹಿಮೆ ನಿನಗೆ ನಮ್ಮಿಂದ ಯುಗ ಏಕಾಂತರಕ್ಕೂ ಶಾಶ್ವತವಾಗಿ ನಿನಗೆ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಎಲ್ಲರನ್ನು ಪ್ರಾರ್ಥಿಸಿ ಬಿಡುವುದರಲ್ಲಿ ಜೀವನ ತಂದೆ ಆದ ದೇವರೇ
ಆಮೇಲೆ ನಮ್ಮ ತಂದೆಯಾದ ದೇವರ ಕರ್ತನಾದ ಶ್ರೀಕೃಷ್ಣ ಕೃಪೆ ಪವಿತ್ರಾತ್ಮ ನನ್ನನ್ನು ಹೇಗಿದೆ ಸದಾಕಳು ಯೇಸುವಿನ ರಹಸ್ಯಗಳನ್ನ ಬರುವವರೆಗೂ ಸಭೆ ಆದ ನಮ್ಮೆಲ್ಲರ ಸಂಗಡಗಳು ಇರಲಿ. ಆಮೇನ್ ಆಮೇನ್ ಆಮೇನ್.